ಸ್ನೇಹಿತರೆ ನಮಸ್ಕಾರ. ಸಮಸ್ತ ಕರ್ನಾಟಕ ಸ್ಪರ್ಧಾ ಬಳಗಕ್ಕೆ ಮಾಳಂಗಿರ ಮಾಡುವ ಪ್ರಣಾಮಗಳು. ಹಾರ್ಟ್ಲಿ ವೆಲ್ಕಮ್ ಟು M96 ಯೂಟ್ಯೂಬ್ ಚಾನಲ್. ಮಕರ ಸಂಕ್ರಾಂತಿ ಹಬ್ಬ ಸೂರ್ಯಪಥದ ಬದಲಾವಣೆ, ಉತ್ತರಾಯಣ ಪುಣ್ಯಕಾಲದ ಪ್ರಾರಂಭದ ದಿಕ್ಸೂಚಿಯಂತೆ ನಿಮ್ಮೆಲ್ಲರ ಜೀವನದ ಪ್ರಗತಿಯ ಪ್ರಾರಂಭದ ದಿಕ್ಸೂಚಿ. ಚೇತನಮಯವಾದ ಸೂರ್ಯದೇವ ನಿಮ್ಮೆಲ್ಲರಿಗೂ ಚೇತನವನ್ನು ತುಂಬಿ ಆರೋಗ್ಯವಂತ ಜೀವನವನ್ನು ನೀಡಲೆಂದು ನಾನು ಆಶಿಸುತ್ತೇನೆ. ಈ ದಿನದಿಂದ ಅಂದರೆ ಈ ಸಂಕ್ರಾಂತಿ ದಿನದಿಂದ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಂಕ್ರಾಂತಿ ಎಂದೇ ಸಂಕ್ರಾಂತಿಯಾಗಲಿ. ತನ್ಮೂಲಕ ನಿಮ್ಮ ಪ್ರಯತ್ನದ ಪಥವು ಯಶಸ್ವಿನೆಡೆಗೆ ಚಲಿಸಲಿ. ಕಷ್ಟ ಸುಖದ ಪ್ರತೀಕವಾಗಿರುವ ಈ ಎಳ್ಳು ಬೆಲ್ಲದ ಜೊತೆಗೆ ಪ್ರೀತಿ ಸೌಹಾರ್ದತೆಯನ್ನು ಹಂಚೋಣ. ಎಲ್ಲೆಡೆ ಸುಖ ಶಾಂತಿ ಸಮೃದ್ಧಿಯನ್ನು ನೆಲೆಸುವಂತೆ ಮಾಡೋಣ. ಬೆಳಗುತ್ತಿರುವ ಸೂರ್ಯ ನಿಮ್ಮ ಬಾಳಲ್ಲಿ ಸಂತೋಷ ಸಮೃದ್ಧಿ ಸುಖ ಮತ್ತು ಶಾಂತಿಯನ್ನು ಕರುಣಿಸಲಿ. ಹೊಳೆಯುವ ಉದಯ ಸೂರ್ಯರಶ್ಮಿಯ ಚಿಲುಮೆಯಂತೆ ನಿಮ್ಮ ಬಾಳು ಸದಾ ಪ್ರಕಾಶಿಸಲಿ. ಎಳ್ಳು ಬೆಲ್ಲದ ವಿನಿಮಯದಂತೆ ಪ್ರೀತಿ ಸ್ನೇಹ ನಂಬಿಕೆ ಮೂಲ್ಯ ಸಂಪತ್ತಾಗಲಿ ಅಂತೇಳಿ ಹೇಳೋದು ಮುಖಾಂತರವಾಗಿ ತಮಗೂ ಹಾಗೂ ತಮ್ಮ ಕುಟುಂಬಕ್ಕೂ ಏನಪ್ಪ ಅಂತಂದರೆ M96 ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಏನಪ್ಪ ಅಂದ್ರೆ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸೋ ಮುಖಾಂತರವಾಗಿ ಏನಪ್ಪ ಅಂದರೆ ಇವತ್ತಿನ ತರಗತಿಯನ್ನು ಆರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇವತ್ತಿನ ತರಗತಿ ಏನಪ್ಪ ಅಂತಂದರೆ ಇದು SSC GDಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು 2ನೇ ತಾರೀಕು ನಡೆದಿರುವಂಥ 2ನೇ ತಾರೀಕು ಏನಪ್ಪ ಅಂದರೆ 7ನೇ ತಾರೀಕು ಫೆಬ್ರವರಿ 2020 ನಡೆದಿರುವಂಥ ಸೆಕೆಂಡ್ ಶಿಫ್ಟಿನ ಪ್ರಶ್ನೆ ಪತ್ರಿಕೆ ಮಾನ್ಯ 10 ಕ್ವಶನ್ ಬಿಡಿಸಿದ್ದೆ ಸ್ನೇಹಿತರೆ. ಇವತ್ತು ಏನಪ್ಪ ಅಂದರೆ 10 ಪ್ರಶ್ನೆಗಳನ್ನು ನಾವಿವತ್ತು ನೋಡ್ಕೊಂಡು ಬರೋಣ. ಈಗಾಗಲೇ ಏನಪ್ಪ ಅಂದ್ರೆ ಆ ಕ್ಲಾಸನ್ನು ನೋಡಿದರೆ ಇನ್ನೂ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಏನಪ್ಪ ಅಂತಂದ್ರೆ ಕ್ಲಾಸನ್ನು ಶೇರ್ ಮಾಡಿ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಮಾಳಂಗಿರ ರಾಯಚೂರು. ಆಲ್ರೆಡಿ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ, ಇದು ನಮ್ಮ ನಂಬರ್. ಸೊ MA B.Ed TET KSET ಎಂಬುದೇನಪ್ಪ ಇದು ನನ್ನ ಕ್ವಾಲಿಫಿಕೇಶನ್ ಸ್ನೇಹಿತರೆ. ಸರ ಇನ್ನು ಈ ಕ್ಲಾಸ್ ಇವತ್ತಿಂದ ಏನು ಮಾಡ್ತೇನೆಪ್ಪ ಅಂದ್ರೆ ಕ್ಲಾಸ್ ಮುಗಿದ ಮೇಲೆ ಈ PDF ಅನ್ನು ನಾನು ಗ್ರೂಪ್ಗೆ ಹಾಕ್ತೇನೆ. ಇಲ್ಲಿ ಹಾಕ್ತೀನಪ್ಪ ಅಂದ್ರೆ ಟೆಲಿಗ್ರಾಮ್ ಚಾನಲ್ಗೆ ಹಾಕ್ತೇನೆ. M96 ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಅದನ್ನು ಇದೇ ಸೇಮ್ ಒಂದು ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ಗೊತ್ತಾಗಿದೆ. ಒಂದು ವಾಟ್ಸಪ್ ಚಾನಲ್ ಕೂಡ ಇದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಿಂಕ್ ಏನಪ್ಪ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಆಸಕ್ತಿ ಏನಪ್ಪ ಅಂದ್ರೆ ಹೋಗಿ ಜಾಯಿನ್ ಆಗಿ. ಅರ್ಥ ಆಯ್ತಾ? ಸಮಯವನ್ನು ವ್ಯರ್ಥ ಮಾಡೋದು ಬೇಡ ಸ್ನೇಹಿತರೆ, ಪಟ ಅಂತೇಳಿ ಕ್ಲಾಸನ್ನು ಸ್ಟಾರ್ಟ್ ಮಾಡಿಬಿಡೋಣ. ಇಲ್ಲಿ ಬನ್ನಿ. ಇವತ್ತೇನಪ್ಪ ಅಂದ್ರೆ ಇವತ್ತಿನ ಒಂದು ಕ್ಲಾಸು ಫಸ್ಟ್ ಕ್ವಶನ್ ಏನಿದೆಯಪ್ಪ ಅಂತಂದ್ರೆ ಆ್ಯಕ್ಚುಲಿ ಇದು ಕ್ವಶನ್ ನಂಬರ್ 1 ಆಗಬಾರ್ದು. ಇದು ಏನಾಗಬೇಕಪ್ಪ ಅಂದ್ರೆ ಇದು 11 ಆಗಬೇಕಿತ್ತು. ಓಕೆ, ಇರಲಿ. ಇದು ಕ್ವಶನ್ ನಂಬರ್ ಎಷ್ಟಪ್ಪ ಅಂದ್ರೆ 11 ಆಗಬೇಕಿತ್ತು. ನೋಡಿ, ಈ ಕೆಳಗಿನ ಮರಾಠಿ ಹೊಸ ವರ್ಷವನ್ನು ಆಚರಿಸುವ ಹಬ್ಬ ಯಾವುದು ಅಂತ ಕೇಳ್ಯಾರ. ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ದ ಫೆಸ್ಟಿವಲ್ ದಟ್ ಸೆಲೆಬ್ರೇಟೆಡ್ ಮರಾಠಿ ನ್ಯೂ ಇಯರ್ ಅಂತಂದ್ರೆ ಈ ಮಹಾರಾಷ್ಟ್ರದಲ್ಲಿ ಯಾವ ದಿನವನ್ನು ಹೊಸ ವರ್ಷ ಆಚರಣೆ ಮಾಡ್ತೀವಿ ಅಂತೇಳಿ ಕ್ವಶನ್ ಕೇಳಕತ್ತಾರಪ್ಪ. ಇಷ್ಟು ಬಿಟ್ಟರೆ ಇನ್ನೇನಿಲ್ಲ. ಏನ್ರಿ ಸರ ಇಲ್ಲಿ ಐತಿ ನೋಡಿ. ಒಂದೇನಪ್ಪ ಅಂತಂದ್ರೆ ಸೊ ಪೊಂಗಲ್ ಅಂತಿದೆ, ಸೊ ಒಂದು ಗುಡಿಪಾಡು ಅಂತಿದೆ, ಒಂದು ಯುಗಾದಿ ಅಂತಿದೆ, ಮತ್ತೊಂದು ಮಕರ ಸಂಕ್ರಾಂತಿ ಅಂತಿದೆ. ಸರ್ ಇಲ್ಲಿ ಮರಾಠಿ ಅಂತಂದ್ರೆ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಮಹಾರಾಷ್ಟ್ರ ಅಂತೇಳಿ ಇಲ್ಲಿ ನಾವು ತಿಳ್ಕೊಬೇಕಾಗ್ತದ. ಸೊ ಪೊಂಗಲ್ ಏನ್ರಿ ಸರ್ ಇದು? ಈ ಪೊಂಗಲ್ ಎಂಬುದೇನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು. ಇದು ಏನಪ್ಪ ಅಂದ್ರೆ ಮಹಾರಾಷ್ಟ್ರಕ್ಕೆ ಸಂಬಂಧಪಟ್ಟಿಲ್ಲ, ಅದರ ಬದಲಾಗಿ ಏನಪ್ಪ ಇದು ತಮಿಳುನಾಡಿಗೆ ಸಂಬಂಧಪಟ್ಟಿದೆ. ಸರ್ ಪೊಂಗಲ್ ಅಂತ ಕರಿತೀವಿ. ಸರ್ ಪೊಂಗಲ್ ಅಂದ್ರೆ ಏನು? ಹೊಸ ವರ್ಷ? ನೋ, ಇದು ತಮಿಳುನಾಡು ಹೊಸ ವರ್ಷನಲ್ಲ. ಈ ಪೊಂಗಲ್ ಅಂತ ಸಂಕ್ರಾಂತಿ ಅಂತ ಕರಿತೀವಿ. ಏನೋ ಸಂಕ್ರಾಂತಿ ನೋಡಿ, ಮೋಸ್ಟ್ ಇಂಪಾರ್ಟೆಂಟು. ಆ್ಯಕ್ಚುಲಿ ಇವತ್ತೇನಪ್ಪ ಅಂದ್ರೆ ಮಕರ ಸಂಕ್ರಾಂತಿ. ಈ ಮಕರ ಸಂಕ್ರಾಂತಿಯನ್ನು ಏನಪ್ಪ ಅಂದ್ರೆ ತಮಿಳುನಾಡಲ್ಲಿ ಅವ್ರು ಏನಂತ ಆಚರಣೆ ಮಾಡ್ತಾರೆ? ಪೊಂಗಲ್. ಇರಲಿ. ಈಗ ಬನ್ನಿ ಸ್ನೇಹಿತರೆ, ಎರಡನೇದು ಇಲ್ಲಿ 3 ಆಪ್ಷನ್ಸ್ ನೋಡ್ರಿ. ಯುಗಾದಿ ಅಂತ ಐತಲ್ಲ, ಯುಗಾದಿ ಏನಪ್ಪ ಅಂತಂದ್ರೆ ಇದು ಹೊಸ ವರ್ಷ. ಯಾವ ಹೊಸ ವರ್ಷ? ಇದು ಮಹಾರಾಷ್ಟ್ರ ಹೊಸ ವರ್ಷ ಅಲ್ಲ ಸ್ನೇಹಿತರೆ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ 3 ರಾಜ್ಯದ ಹೊಸ ವರ್ಷ. ಕರ್ನಾಟಕ, ತೆಲಂಗಾಣ. ಓಕೆ, ಇನ್ನು ಮಕರ ಸಂಕ್ರಾಂತಿ ಆಯ್ತು. ಇದು ಈಗ ನಡೀತಕ್ಕಂಥ ಮಕರ ಸಂಕ್ರಾಂತಿ. ಕ್ವಶನ್ ಕೇಳ್ತಾರೆ ಸ್ನೇಹಿತರೆ, ಮಕರ ಸಂಕ್ರಾಂತಿ ಯಾವ ಮಾಸದಲ್ಲಿ ಮಾಡ್ತೀವಿ ಅಂತ ಕ್ವಶನ್ ಕೇಳ್ತಾರೆ. ಜನವರಿ ತಿಂಗಳು. ಮೋಸ್ಟ್ ಇಂಪಾರ್ಟೆಂಟ್ ಜನವರಿ. ಈ ತಿಂಗಳು ಏನಪ್ಪ ಅಂದ್ರೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಇದನ್ನು ಮಾಡ್ತೀವಿ. ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಪ್ಪ ನೋಡೋಣ. ಈ ಮಕರ ಸಂಕ್ರಾಂತಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದೀಗ ಯಾವ ತಿಂಗಳಲ್ಲಿ ಮಾಡ್ತೀವಿ? ಹಿಂದೂ ಕ್ಯಾಲೆಂಡರ್ ಪ್ರಕಾರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬಾರ್ದು. ಒಂದು ಕ್ಲೀವ್ ಕೊಡ್ತೀವಿ ನೋಡಿ. ಕ್ಲೀವ್ ಬೇಡ, ಡೈರೆಕ್ಟ್ ಆನ್ಸರ್ ಮಾಡ್ರಿ. ಹಾಗಾದ್ರೆ ಇಲ್ಲಿ ಬನ್ನಿ ಸ್ನೇಹಿತರೆ, ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಗುಡಿ ಪಾಡ್ವಾ ಅಂತ. ಯಾವ ಪಾಡ್ವಾ? ಗುಡಿ ಪಾಡ್ವಾ. ಏನು ಸರಿ ಇದು ಗುಡಿ ಪಾಡ್ವಾ ಅಂತಂದ್ರೆ ಏನಪ್ಪ ಅಂತಂದ್ರೆ ನಾವು ಇದನ್ನ ಯುಗಾದಿ ಅಂತ ಆಚರಣೆ ಮಾಡಿದ್ರೆ ಮಹಾರಾಷ್ಟ್ರದಲ್ಲಿ ಏನಂತ ಆಚರಣೆ ಮಾಡ್ತಾರಪ್ಪ ಅಂದ್ರೆ ಅವರು ಗುಡಿ ಪಾಡ್ವಾ ಅಂತೇಳಿ ಕರೀತಾರೆ. ಹಾಗಾದ್ರೆ ಇಲ್ಲಿ ಒಂಚೂರು ಬರ್ರಿಪ್ಪ, ಏನು ಮಾಡೋಣಪ್ಪ ಅಂದರೆ ಹೊಸ ವರ್ಷ ಸರ್ ಯಾವ್ಯಾವ ರಾಜ್ಯದ ಹೊಸ ವರ್ಷ ಯಾವ್ಯಾವ ಅಂತೇಳಿ ಇಲ್ಲಿ ಒಂಚೂರು ಏನಪ್ಪ ಅಂದ್ರೆ ನಾವು ನೋಡ್ಕೊಂಡು ಬಂದ್ಬಿಡೋಣ ಸ್ನೇಹಿತರೆ. ಇಲ್ಲಿದೆ ನೋಡ್ರಿ. ಏನಪ್ಪ ಅಂತಂದ್ರೆ ಸೊ ಒಂದು ಯಾವುದು? ಆಂಧ್ರ ಪ್ರದೇಶ, ಕರ್ನಾಟಕ, ತೆಲಂಗಾಣ. ಈ 3 ರಾಜ್ಯದ ಒಂದು ಹೊಸ ವರ್ಷ ಯಾವಾಗಪ್ಪ ಅಂದರೆ ಯುಗಾದಿ ಅಂತ ಕರಿತೀವಿ. ಯಾವುದ್ರೆ 3 ರಾಜ್ಯದ ಹೊಸ ವರ್ಷ ಯಾವುದಪ್ಪ ಅಂದ್ರೆ ಯುಗಾದಿ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಇನ್ನು ಸರ ಮಹಾರಾಷ್ಟ್ರದ ಸರಿನ ಗೋವಾದ ಯಾವುದಪ್ಪ ಅಂದ್ರೆ
ಸಂವತ್ಸರ ಪಾಡುವ ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿರ್ತಕ್ಕಂಥ ಇದ್ರದ್ದು ಯಾವುದಪ್ಪ ಅಂದ್ರೆ ಸಂವತ್ಸರ ಪಾಡುವ. ಓಕೆ, ಸಂವತ್ಸರ ಪಾಡುವ ಎಂಬುದು ಏನಪ್ಪ ಅಂತಂದ್ರೆ ಇದು ಗೋವಾ ರಾಜ್ಯದ ಹೊಸ ವರ್ಷ. ಅದೇ ಥರನಾಗಿ ಈಗ ತಾನು ನೋಡಿದ್ವಿ ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಯಾವುದಪ್ಪ ಅಂದ್ರೆ ಗುಡಿ ಪಾಡುವ ಅಂತ. ಯಾವ ಪಾಡುವ? ಮಹಾರಾಷ್ಟ್ರ ಹೊಸ ವರ್ಷ ಯಾವುದಪ್ಪ ಅಂದ್ರೆ ಗುಡಿ ಪಾಡುವ ಅಂತ ಗೊತ್ತಿರಬೇಕು. ಇನ್ನು ಈ ಕೇರಳ ರಾಜ್ಯಕ್ಕೆ ಬರ್ತೀವಿ. ಈ ಕೇರಳ ರಾಜ್ಯದ ಯಾವುದಪ್ಪ ಅಂದ್ರೆ ವಿಶು ಅಂತ. ವಿಶು ಎಂಬುದು ಕೇರಳ ರಾಜ್ಯದ ಹೊಸ ವರ್ಷ. ಇನ್ನು ತಮಿಳುನಾಡು ಬರ್ತೀವಿ, ಪುತ್ತಂಡು ಅಂತ. ಪುತ್ತಂಡು ಈ ಪುತ್ತಂಡು ಎಂಬುದು ಏನಪ್ಪ ಅಂತಂದ್ರೆ ಇದು ಹೊಸ ವರ್ಷ ತಮಿಳುನಾಡಿಂದು. ಸರ್ ಸಿಕ್ಕಿಂದು ಅದ ಒಡಿಸ್ಸಾದ ಏನಪ್ಪ ಅಂದ್ರೆ ಪಾಣ ಸಂಕ್ರಾಂತಿ. ಯಾವ ಸಂಕ್ರಾಂತಿ? ಪಾಣ ಸಂಕ್ರಾಂತಿ ಏನಪ್ಪ ಅಂದ್ರೆ ಒಡಿಸ್ಸಾದ ಹೊಸ ವರ್ಷ. ಇನ್ನು ಸರ್ ಸಿಕ್ಕಿಂದು ಯಾವುದಪ್ಪ? ಇಲ್ಲೊಂದು ಫೆಸ್ಟಿವಲ್ ಕಂಡು ಬರ್ತಾ ಲುಸಾಂಗ್ ಫೆಸ್ಟಿವಲ್ ಅಂತ. ಮೋಸ್ಟ್ ಇಂಪಾರ್ಟೆಂಟು. ಈ ಲುಸಾಂಗ್ ಫೆಸ್ಟಿವಲ್ ಏನಪ್ಪ ಅಂದ್ರೆ ಇದು ಸಿಕ್ಕಿಮಿನ ಹೊಸ ವರ್ಷ ಅಂತೇಳಿ ನಮ್ಗೆ ಏನಿರಬೇಕು? ಗೊತ್ತಿರಬೇಕು. ಯಾವ ಫೆಸ್ಟಿವಲ್ಪ್ಪ ಅಂದ್ರೆ ಈ ಲುಸಾಂಗ್ ಫೆಸ್ಟಿವಲ್ ಅಂತ. ಲುಸಾಂಗ್ ಫೆಸ್ಟಿವಲ್. ಓಕೆ, ಇದು ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದೆ ನೋಡೋ ಕ್ವಶನ್ ಕೇತ್ರ. ಇದೇನಪ್ಪ ಅಂದ್ರೆ ಬೌದ್ಧ ಧರ್ಮ. BUDDH ಬೌದ್ಧ ಧರ್ಮದ ಹಬ್ಬ ಲುಸಾಂಗ್. ಇನ್ನು ಬನ್ನಿ ಸ್ನೇಹಿತರೆ, ಅದಾದಮೇಲೆ ಏನಪ್ಪ ಅಂತಂದ್ರೆ ಈಗ ನಾವು ಮುಂದಿನ ನೋಡ್ತೀವಿ. ಸೊ ಈಗ ಮಣಿಪುರ ಅಂತ. ಯಾವುದ್ರಿ ಸರ? ಈಗ ಮಣಿಪುರದ ಯಾವುದಪ್ಪ ಅಂದ್ರೆ ಚೈರೋಬ್ ಅಂತ. ಈ ಮಣಿಪುರ ರಾಜ್ಯದ ಹೊಸ ವರ್ಷ ಯಾವುದಪ್ಪ ಅಂತಂದ್ರೆ ಸೊ ನಾವು ಏನು ನೋಡ್ತೀವಿ? ಚೈರೋಬ್ ಅಂತೇಳಿ ನೋಡ್ತೀವಿ. ಈಗ ಇಲ್ಲಿ ಅಸ್ಸಾಂದ ಯಾವುದಪ್ಪ? ಮೋಸ್ಟ್ ಇಂಪಾರ್ಟೆಂಟ್ ಬ್ಯೂ ಅಂತ ಕಂಡು ಬರ್ತದ. ಈ ಬ್ಯೂದಲ್ಲಿ ಏನಪ್ಪ ಅಂದ್ರೆ ಈ 3 ವಿಧ ಕಂಡು ಬರ್ತವ. ಇಲ್ಲಿ ಯಾವುದಪ್ಪ ಅಂತಂದ್ರೆ ಬೋಹಾಗ್ ಬ್ಯೂ ಅಂತ. ಓಕೆ, 3 ವಿಧ ಕಂಡು ಬರ್ತವೆ. ಅದರಾಗ ಒಂದು ವಿಧ ಯಾವುದಪ್ಪ ಅಂದ್ರೆ ಬೋಹಾಗ್ ಬ್ಯೂ ಅಂತೇಳಿ ನಾವು ಏನು ಮಾಡ್ತೀವಿ? ನೋಡ್ಕೊಂಡು ಬರ್ತೀವಿ. ಇನ್ನು ಬನ್ನಿ ಸ್ನೇಹಿತರೆ, ಪಂಜಾಬ್. ಯಾರಿಗೆ ತಾನೇ ಗೊತ್ತಿಲ್ಲಲ್ರಿ? ಪಂಜಾಬ್ದು ಬೈಸಾಖಿ ಅಂತ. ಬೈಸಾಖಿ ಅಂತೇಳಿ ಇದೇನಪ್ಪ ಅಂತಂದ್ರೆ ಸೊ ಈಗ ಪಂಜಾಬ್ ರಾಜ್ಯದ ಹೊಸ ವರ್ಷ ಅಂತ ಗೊತ್ತಿರಬೇಕು. ಇನ್ನು ಸರ ಜಮ್ಮು ಕಾಶ್ಮೀರ ಯಾವುದಪ್ಪ? ಜಮ್ಮು ಕಾಶ್ಮೀರ ಯಾವುದಪ್ಪ ಅಂದ್ರೆ ನವರೇವ್ ಅಂತ. ಜಮ್ಮು ಕಾಶ್ಮೀರದ ಹೊಸ ವರ್ಷ ಯಾವುದಪ್ಪ ಅಂದ್ರೆ ನವರೇವ್ ಅಂತ ನಮ್ಗೆ ಗೊತ್ತಿರಬೇಕು. ಇನ್ನು ಕೊನೆಯದಾಗಿ ಯಾವುದಪ್ಪ ಅಂದ್ರೆ ಬಿಹಾರ. ಸೊ ಬಿಹಾರದ ಯಾವುದಪ್ಪ ಅಂದ್ರೆ ಜುಡೆ ಶೀತಲ್ ಅಂತ. ಜುಡೆ ಶೀತಲ್ ಇರಲಿ. ಇವು ಭಾರತದ ಪ್ರಮುಖ ರಾಜ್ಯಗಳ ಹೊಸ ವರ್ಷ ಅಂತೇಳಿ ನಾವು ನೋಡ್ತೀವಿ. ಅರ್ಥ ಆಯ್ತಾ? ಈ ಥರ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬಾರ್ದು. ಅರ್ಥ ಆಯ್ತಾ? ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ರಜೆ, ರಾಜೀನಾಮೆ ಮತ್ತು ಸ್ಪೀಕರ್ ಮತ್ತು ಉಪಸಭಾಧ್ಯಕ್ಷರ ಹುದ್ದೆಗಳಿಂದ ತೆಗೆದುಹಾಕುವಿಕೆಯನ್ನು ಭಾರತದ ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ತಿಳಿಸಲಾಗಿದೆ? ಅನುಚ್ಛೇದದಲ್ಲಿ ಏನಪ್ಪ ಇಲ್ಲಿ ಏನು ಹೇಳಕ್ತಾರೆ ಗೊತ್ತಾ ಸ್ನೇಹಿತರೆ? ಅವರು ದಿ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಏನಪ್ಪ ಅಂತಂದ್ರೆ ಸ್ಪೀಕರ್ ಮತ್ತು ಉಪಸ್ಪೀಕರ್ ಅಂತ ಕೊಟ್ಟಾರ. ಅದು ಲೋಕಸಭೆನೂ ಕೊಟ್ಟಿಲ್ಲ, ರಾಜ್ಯಸಭೆನೂ ನಮ್ಗೆ ಅವ್ರು ಏನು ಮಾಡಿಲ್ಲ, ಕೊಟ್ಟಿಲ್ಲ. ಹಾಗಾದ್ರೆ ಸರ ಮತ್ತೆ ಹೆಂಗೆ ತಿಳ್ಕೊಳ್ಳೋದು? ಆಪ್ಷನ್ ಮುಖಾಂತರ ತಿಳ್ಕೊಳ್ಳೋದು. ನೋಡ್ರಿ ಇಲ್ಲಿ ಏನೈತಿಪ್ಪ ಅಂತಂದ್ರೆ ರಜೆ ಅಂದ್ರೆ ಇವರಿಗೆ ಸ್ಪೀಕರ್ಗೆ ಉಪಸ್ಪೀಕರ್ಗೆ ಸಂಬಂಧಪಟ್ಟ ರಜೆ ಆಗಿರ್ಬೋದು, ಅವ್ರ ರಾಜೀನಾಮೆ ಯಾರಿಗೆ ಕೊಡ್ತಾರೆ ಆಗಿರ್ಬೋದು. ಅದ್ರ ರಾಜೀನಾಮೆ ಯಾರ್ದಪ್ಪ? ಸ್ಪೀಕರ್ ಉಪಸ್ಪೀಕರ್. ಇದ್ರ ಕುರಿತಾದ ಯಾವ ಆರ್ಟಿಕಲ್ ಮಾಹಿತಿ ನೀಡುತ್ತೆ ಅಂತ ಕ್ವಶನ್ ಕೇಳಕತ್ತಾರ. ಇಲ್ಲಿ ನೋಡಿ 84 ಅಂತೇಳಿ ನಾವು ನೋಡ್ತೀವಿ. 84, 94. ಸೊ 84 ಅಂತಿದೆ, 94 ಅಂತಿದೆ, 70 ಅಂತಿದೆ, ಇದು 101 ಅಂತೇಳಿ ಇದೆ. ಓಕೆ ನೋಡ್ರಿ, ಇದು ನೋಡೋದಕ್ಕಿಂತ ಮುಂಚಿತವಾಗಿ ಏನಪ್ಪ ಅಂದ್ರೆ ನಾನು ನಿಮ್ಗೆ ಕರೆಕ್ಟಾಗಿ ಏನಪ್ಪ ಅಂತಂದ್ರೆ ಒಂದು ಡೈಗ್ರಾಮ್ ಹಾಕ್ಕೊಡ್ತೀನಿ. ಆ ಡೈಗ್ರಾಮ್ ನೋಡ್ಕೊಂಡು ಬಂದ್ಮೇಲೆಪ್ಪ ಅಂದ್ರೆ ಇದಕ್ಕೆ ಆನ್ಸರ್ ನೀವು ಮಾಡಬೇಕು. ಹಾಗಾದರೆ ಇಲ್ಲಿ ಬಂದರೆ ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಈಗೊಂದು ಡೈಗ್ರಾಮ್ ಹಾಕ್ತೀನಿ. ಸೊ ಏನಪ್ಪ ಅಂದ್ರೆ ಸಂಸತ್ತು ಅಂತ ಏನೋ. ಸೊ ಇದೇನಪ್ಪ ಅಂದ್ರೆ ಭಾರತ ಸಂಸತ್ತು. ಇದಕ್ಕೆ ನಾವು ಏನಂತ ಕರಿತೀವಿ? ಪಾರ್ಲಿಮೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೊ ಇದು ಭಾರತದ ಸಂಸತ್ತು. ಇದಕ್ಕೆ ಮತ್ತೊಂದು ಹೆಸರು ಏನಪ್ಪ ಅಂತಂದ್ರೆ ಇಂಗ್ಲೀಷಲ್ಲಿ ನಾವೇನು ಕರಿತೀವಿ? ಪಾರ್ಲಿಮೆಂಟ್ ಅಂತ ಕರಿತೀವಿ. ಪಾರ್ಲಿಮೆಂಟ್. ಓಕೆ, ಇಲ್ಲಿ ನೋಡ್ರಿಪ್ಪ, ಈ ನಮ್ಮ ಪಾರ್ಲಿಮೆಂಟ್. ಸೊ ಇಲ್ಲಿ ಏನಪ್ಪ ಅಂದ್ರೆ ಎರಡು ನಮ್ಮದು ಎಂಥ ಒಂದು ಪಾರ್ಲಿಮೆಂಟಪ್ಪ ಅಂದ್ರೆ ನಮ್ಮದು ದ್ವಿಶಾಸಕಾಂಗ ಸದನ. ಪಾರ್ಲಿಮೆಂಟ್ ಅಂತ. ಈ ಪಾರ್ಲಿಮೆಂಟನ್ನು ನಮ್ಮದು ಬೈಕ್ಯಾಮರಲಿಸಮ್ ಅಂತ ಕರಿತೀವಿ. ದ್ವಿಶಾಸಕಾಂಗ ಅಂತ ಕಂಡು ಬರ್ತದ. ಇಲ್ಲಿ ನೋಡಿ, ಸೊ ಇದ್ರಾಗ ಒಂದು ಯಾವುದಪ್ಪ ಅಂತಂದ್ರೆ ಸೊ RS ಅಂತ ಬರ್ತೀನಿ ನಾನು. RS ಅಂದ್ರೆ ಏನಪ್ಪ ಅಂದ್ರೆ ರಾಜ್ಯಸಭಾ. ಈ ಕಡೆ ನಾನು LS ಅಂತ ಬರ್ತೀನಿ. ಸೊ LS ಅಂದ್ರೆ ಏನಪ್ಪ? ಲೋಕಸಭಾ. ಹಿಂಗೆ ಕ್ಲಾಸ್ ಮಾಡಕತ್ತಿದ್ದೆ. ಸೊ LS ಅಂದ್ರೆ ಏನಪ್ಪ ಅಂತಂದೆ. ಒಬ್ಬ 10ನೇ ಹುಡುಗಿದ್ದ. 10 ಹುಡುಗ ಸಡನ್ ಸರ್ LS ಅಂದ್ರೆ ಲಕ್ಷ್ಮಣ ಸವದಿ ಸರ್ ನಮ್ಮ ಸಾವುಕಾರ ಎಂದಿದ್ದೆ. ಅರ್ಥಾತ್ ಇಲ್ಲಿ LS ಅಂತಂದ್ರೆ ನಿಮ್ಮ ಸಾವುಕಾರ ಲಕ್ಷ್ಮಣ ಸವದಿ ಅಲ್ಲ, ಇಲ್ಲಿ ಲೋಕಸಭಾ. ಆಯ್ತಾ? ಎಸ್ ಬರ್ರಿ.
ಇನ್ನು ಸರ್ ಇಲ್ಲಿ ಐತ್ಲಾ ಓಕೆ, ಇದೇನಪ್ಪ ಅಂತಂದ್ರೆ ನೋಡಿ, ಇದು ಸಂಸತ್ತು. ಓಕೆ, ಇದು ಸಂಸತ್ನಲ್ಲಿ ಎರಡು ಕಂಡು ಬರ್ತಮ್ಮ, ಈ ಕಡೆ ರಾಜ್ಯಸಭಾ, ಈ ಕಡೆ ಲೋಕಸಭಾ. ಇಲ್ಲಿ ಫಸ್ಟ್ 3 ಆರ್ಟಿಕಲ್ ಬರ್ತೀನಿ. ಇಲ್ಲಿ ಏನು ಬರ್ತೀನಪ್ಪ ಅಂತಂದ್ರೆ ನೋಡಿ 79 ಅಂತ ಸಂಸತ್ ಕೂರ್ತಿರುವಂಥ ಆರ್ಟಿಕಲ್ 79. ಇಲ್ಲಿ 80 ಅಂತ ಬರ್ತೀನಿ. ರಾಜ್ಯಸಭೆ ಹೇಳುವಂಥ ಆರ್ಟಿಕಲ್ 80. ಇಲ್ಲಿ 81 ಅಂತ ಬರ್ತೀನಿ. ಅಂದ್ರೆ ಲೋಕಸಭೆ ಕುರಿತು ಮಾಹಿತಿ ಇರುವಂಥ ಆರ್ಟಿಕಲ್ 81. ಅರ್ಥ ಆಯ್ತಾ? 79 ಏನಪ್ಪ ಅಂತಂದರೆ ಸಂಸತ್ತು, 80 ಏನಪ್ಪ ಅಂದ್ರೆ ರಾಜ್ಯಸಭಾ ರಚನೆ ಕುರಿತು ಇರ್ತದ, 81 ಲೋಕಸಭೆ ರಚನೆ ಕುರಿತು ಮಾಹಿತಿ ನೀಡ್ತದೆ. ಹಾಗಾದರೆ ಇಲ್ಲಿ ಇದಕ್ಕೆ ಈ ರಾಜ್ಯಸಭೆಗೆ ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು, ಇದಕ್ಕೆ ಮೇಲ್ಮನೆ ಅಂತ ಕರಿತೀವಿ. ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಈ ರಾಜ್ಯಸಭೆಗೆ ನಾವು ಮೇಲ್ಮನೆ ಅಂತ ಕರಿತೀವಿ. ಯಾವ ಮನೆ? ಈ ರಾಜ್ಯಸಭೆಗೆ ನಾವೀಗ ಮೇಲ್ಮನೆ ಅಂತ ಕರಿತೀವಿ. ಈ ರಾಜ್ಯಸಭೆಗೆ ನಾವೀಗ ಮೇಲ್ಮನೆ ಅಂತ ಕರೆದ್ರೆ ಇನ್ನು ಉಳಿದದ್ದು ಯಾವುದಪ್ಪ ಅಂತಂದ್ರೆ ಈ ಕಡೆ ಅದು ಮೇಲಿಂದ ಅಂದ್ರೆ ಇದು ಕೆಳಗಿಂದು ಕೆಳಮನೆ, ಕ್ವಶನ್ ಕೇಳ್ತಾರೆ ಕೆಳಮನೆ ಯಾವುದಪ್ಪ ಅಂತಂದ್ರೆ ಲೋಕಸಭೆ ಅಂತೇಳಿ ಹೇಳ್ಬೇಕಾಗ್ತದೆ. ಎಸ್, ಹಾಗಾದ್ರೆ ಇನ್ನು ಬನ್ನಿ ಸ್ನೇಹಿತರೆ, ಇಲ್ಲಿ ಏನಪ್ಪ ಸರ್ ರಾಜ್ಯಸಭೆಯಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ ಕೇಳ್ತಾನೆ. ರಾಜ್ಯಸಭೆಯಲ್ಲಿ ಏನಪ್ಪ ಅಂದ್ರೆ ಒಟ್ಟು ಸದಸ್ಯರ ಸಂಖ್ಯೆ, ಒಟ್ಟು ಟೋಟಲ್ ಕೇಳ್ತಾನೆ. ಒಟ್ಟು ಸದಸ್ಯರ ಸಂಖ್ಯೆ ಗರಿಷ್ಠ ಎಷ್ಟಪ್ಪ ಅಂತಂದ್ರೆ 250. ಸೊ ಇಲ್ಲಿ ಕೇಳ್ತಾನೆ ಏನಪ್ಪ ಅಂತಂದ್ರೆ ಇಲ್ಲಿ ಫೋಟೋ ಬರ್ತದ, ಅದಕ್ಕೊಂಚೂರು ಇಲ್ಲಿ ತೋರಿ ಬರ್ಬೇಡ. ಇಲ್ಲಿ ಒಟ್ಟು ಸದಸ್ಯರು ಎಷ್ಟಪ್ಪ ಅಂದ್ರೆ 550 ಮೊದಲು, ಈಗ 550 ಆಗಿದೆ. ಹಾಗಾದ್ರೆ ಸರ ಈಗ ಒಟ್ಟು ಈಗ ಸರ್ ಪ್ರಸ್ತುತ ಸದಸ್ಯರ ಸಂಖ್ಯೆ ಎಷ್ಟು? ಪ್ರಸ್ತುತ ಇಲ್ಲಿ ಎಷ್ಟಪ್ಪ ಅಂದ್ರೆ 245 ಜನ ಅದರ, ಇನ್ನು 5 ಸೀಟ್ ಖಾಲಿ ಅದಾವ. ಈ ಕಡೆ ಬಂದರೆ ಸರ್ ಇಲ್ಲಿ ಈಗ ಸರ್ ಪ್ರಸ್ತುತ ಎಷ್ಟದರ? 543 ಜನ ಇಲ್ಲಿ ಪ್ರಸ್ತುತ ಸದಸ್ಯರು, 543. ಇನ್ನು ಬನ್ನಿ ಸ್ನೇಹಿತರೆ, ಇದ್ರಾಗ ಈ ರಾಜ್ಯಸಭೆ ಅಂತ ಐತಲ್ಲ, ಈ ರಾಜ್ಯಸಭೆಯಲ್ಲಿ ಏನಪ್ಪ ಅಂದ್ರೆ ಇದ್ರಾಗ ಇದರೊಬ್ಬರು ಸ್ಪೀಕರ್ ಇರ್ತಾನೆ. ಒಬ್ಬರಿಗೆ ಈಗ ನಾವು ಏನಂತ ಕರಿತೀವಿ ಇವ್ರಿಗೆ ಏನಪ್ಪ ಒಬ್ಬ ಸಭಾಪತಿ ಅಂತೇಳಿ ಈಗ ನಾವು ಕರಿತೀವಿ. ಸಭಾಪತಿ ಯಾಪತಿ? ಸಭಾಪತಿ ಅಂತೇಳಿ ನಾವು ನೋಡ್ತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟು. ಇದ್ರಾಗ ಮತ್ತೊಬ್ಬ ಯಾರು ಬರ್ತವೆ? ಉಪಸಭಾಪತಿ ಇರ್ತಾನೆ. ಒಬ್ಬ ಸಭಾಪತಿ, ಮತ್ತೊಬ್ಬರು ಯಾರಪ್ಪ ಒಂದು ಉಪ ಸಭಾಪತಿ. ಎಸ್, ಸೇಮ್ ಈ ಕಡೆ ಕೂಡ ಅಷ್ಟೇ. ಇಲ್ಲಿ ಲೋಕಸಭೆಯಲ್ಲಿ ಕೂಡ ಏನಪ್ಪ ಅಂದ್ರೆ ಒಬ್ಬರು ಸಭಾಪತಿ ಇರ್ತಾನೆ, ಒಬ್ಬರು ಸಭಾಪತಿ. ಸೊ ಮತ್ತೊಬ್ಬರು ಯಾರಪ್ಪ ಅಂದ್ರೆ ಉಪ ಸಭಾಪತಿ ಕೂಡ ಕಂಡು ಬರ್ತಾನೆ, ಉಪ ಸಭಾಪತಿ. ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, ದಿ ಮೋಸ್ಟ್ ಇಂಪಾರ್ಟೆಂಟು. ಇಲ್ಲೇ ನಿಮ್ಗೆ ಕ್ವಶನ್ ಕೇಳ್ತಾನೆ. ಲಾಸ್ಟ್ ಟೈಮ್ GD ಅವ್ರಿಗೆ ಏನು ಕೇಳಿದ್ದ ಸರ್? ಸಭಾಪತಿ ಮತ್ತು ಉಪಸಭಾಪತಿ ಸಂಬಂಧಪಟ್ಟ ಆರ್ಟಿಕಲ್ ಯಾವುದ್ರಿ ಸರ? ಸಭಾಪತಿ ಮತ್ತು ಉಪಸಭಾಪತಿಗೆ ಆರ್ಟಿಕಲ್ 89. ಇದು ರಾಜ್ಯಸಭೆ ಒಳಗೆ. ಸರ್ ಲೋಕಸಭೆ ಮತ್ತು ಇದರಲ್ಲಿ ಯಾವುದಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ 93 ಅಂತ, 93. ಅರ್ಥ ಆಯ್ತಾ? ಈಗ ಹೇಳ್ತಾನ. ಸೊ ಈಗೇನಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಸರ್ ಇವರಿಗೆ ರಜೆ ಆಗಿರಬಹುದು, ಇವರ ಪದಚ್ಯುತಿ ಆಗಿರಬಹುದು. ಇದಕ್ಕೆ ಸಂಬಂಧ ಆರ್ಟಿಕಲ್ ಯಾವುದಪ್ಪ ಅಂದ್ರೆ ಇಲ್ಲಿ 90. ಸೇಮ್ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಇವರ ರಜೆ ಆಗಿರ್ಬೋದು, ಇವರ ಪದಚ್ಯುತಿ ಆಗಿರ್ಬೋದು. ಇದಕ್ಕೆ ಸಂಬಂಧ ಆರ್ಟಿಕಲ್ ಎಷ್ಟಪ್ಪ ಅಂದ್ರೆ 94. ಅರ್ಥ ಆಯ್ತಾ? ಈಗ ನೋಡಿ 79 ಏನಪ್ಪ ಅಂತಂದ್ರೆ ಭಾರತ ಸಂಸತ್ತಿನ ಆರ್ಟಿಕಲ್, ಪಾರ್ಲಿಮೆಂಟ್ ಇರ್ತದೆ. ಪಾರ್ಲಿಮೆಂಟಲ್ಲಿ 2 ಶಾಸಕಾಂಗ, ಒಂದು 80 ಲೋಕಸಭಾ, 81 ರಾಜ್ಯಸಭಾ, 81 ಲೋಕಸಭಾ. ಈಗ ಬನ್ನಿರಿ ಸರ್ 89 ಏನ್ರಿ? 89 ಏನಪ್ಪ ಅಂದ್ರೆ ರಾಜ್ಯಸಭೆ ಇರ್ತಕ್ಕಂಥ ಸ್ಪೀಕರ್ ಮತ್ತು ಉಪಸ್ಪೀಕರ್ ಆರ್ಟಿಕಲ್. ಅದೇ ಥರನಾಗಿ ಇಲ್ಲಿ ಬನ್ನಿರಿ ಸರ್ 93 ಏನ್ರಿ? ಈ ಲೋಕಸಭೆಯ ಸ್ಪೀಕರ್ ಮತ್ತು ಉಪಸ್ಪೀಕರ್. ಅದೇ ಥರನಾಗಿ ಸರ್ 93 ಏನಪ್ಪ? ಈ ರಾಜ್ಯಸಭೆಯ ಸಭಾಪತಿ ಮತ್ತು ಉಪಸಭಾಪತಿಯವರ ಪದಚ್ಯುತಿಗೆ ಸಂಬಂಧಪಟ್ಟ ಆರ್ಟಿಕಲ್. ಇಲ್ಲಿ ಲೋಕಸಭೆಯಲ್ಲಿ ಸಭಾಪತಿ ಉಪಸಭಾಪತಿಗೆ ಸಂಬಂಧಪಟ್ಟ ಆರ್ಟಿಕಲ್ 94. ಹಾಗಾದರೆ ಇಲ್ಲಿ ಬನ್ನಿ ಏನಿದೆ? ರಾಜ್ಯಸಭೆ ಸ್ಪೀಕರ್ ರಾಜೀನಾಮೆ ಅವರಿಗೆಲ್ಲ ಕುರಿತು ಯಾವ್ದು ಆರ್ಟಿಕಲ್ ಅಂತ ಕೇಳ. ಎಸ್, ರಾಜ್ಯಸಭೆ ಪದಚ್ಯುತಿ ಬಗ್ಗೆ ಹೇಳೋದು ಏನಪ್ಪ ಅಂತಂದ್ರೆ ಇಲ್ಲಿ ನೋಡಿ, ಇಲ್ಲಿ 80 ಇಲ್ಲ 94 ಐತಿ. ಅಂದ್ರೆ ಸರಿ ಹತ್ರ 94 ಅಂತಂಗೆ. ಅರ್ಥ ಆಯ್ತಾ? ಅಂದರೆ ಇದು ಯಾವ ಸಭಾದಪ್ಪ ಅಂದ್ರೆ ಇದು ಲೋಕಸಭಾದ ಅಂತ ಗೊತ್ತಿಲ್ಲ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಸರಿಯಾಗಿ ಏನಪ್ಪ ಅಂತಂದ್ರೆ ಇದನ್ನು ಸ್ಕ್ರೀನ್ಶಾಟ್ ಎಲ್ಲ ತಕ್ಕಂತ ಕುಂದ್ರಬೇಡ್ರೆ, ಇದನ್ನು ಕರೆಕ್ಟಾಗಿ ಏನಪ್ಪ ಅಂದ್ರೆ ಫೋಟೋನ ಹೊಡ್ಕೊಂತ ಕುಂದ್ರಬೇಡ್ರೆ, ಕರೆಕ್ಟಾಗಿ ಇದನ್ನು ಒಂದು ಕಡೆ ಬರ್ತಾ ಇದನ್ನು ಗೋಡೆ ಕಡೆ ಹಚ್ಚಿರಿ. ಬರೀ ಸಂಕ್ಷಿಪ್ತ ಇದು. ಎಸ್, ಈಗ ಬನ್ನಿ ಸ್ನೇಹಿತರೆ, ಶಿಕ್ಕಿಮಾಲಾ ಚಂದ್ರಶೇಖರ್ ಅವರು ಈ ಕಡೆ ಯಾವ ಸಂಗೀತೋದಕ್ಕೆ ಸಂಬಂಧಪಟ್ಟಾರ ನೋಡ್ರಿ. ಇಲ್ಲಿ ಶಿಕ್ಕಿಲ್ ಮಾಲಾ ಅಂತ ಕ್ವಶನ್ ಕೇಳಕತ್ತಾರ. ಒಂದು ನಿಮ್ಗೊಂದು ಟ್ರಿಕ್ ಕೊಟ್ಬಿಡ್ತೀನಿ, ನಾನು ಟ್ರಿಕ್ ಕೊಟ್ಬಿಡ್ತೀನಿ. ಶಿಕ್ಕಿಲ್ ಮಾಲಾ ಅಂತಂದ್ರೆ ತಿಳ್ಕೊಂಡ್ಬಿಡ್ರಿ, ಒಂದಿಷ್ಟು ಜಿಲ್ಲೆ ಸಹೋದರಿಯರು ಕಂಡು ಬರ್ತಾರೆ. ಅವರೆಲ್ಲರೂ ಸಂಬಂಧಪಟ್ಟಿದ್ದು ಯಾವುದಪ್ಪ ಅಂತಂದರೆ ಪಕ್ವಾಜ್, ಉದ್ರವಣಿ, ತಬಲಾ, ಕೊಳಲು. ಎಸ್, ಕೊಳಲು. ಅರ್ಥ ಆಯ್ತಾ? ದಿ ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿ ನೋಡಿ ಸ್ನೇಹಿತರೆ,
ಇಲ್ಲಿ ಕೊಳಲ ಬಗ್ಗೆ ಏನಪ್ಪ ಅಂದ್ರೆ ನಾ ಏನಪ್ಪ ಅಂದ್ರೆ ಒಂದು 4 ಪಾಯಿಂಟ್ ಹೇಳ್ತೀನಿ. ಟ್ರಿಕ್ ಸರ ಹೆಂಗ್ರಿ ಸರ? ಇದ್ರ ಟ್ರಿಕ್ ಏನಪ್ಪ ಅಂತಂದ್ರೆ ಸೊ ಈಗ ಅದು ಯಾವುದು ಫ್ಲ್ಯೂಟ್ ಅಂತ ಕೊಳಲು ಅಂತೇಳಿ ಸೊ ನಾವು ನೋಡ್ತೀವಿ. ಈ ಕೊಳಲು ಏನಪ್ಪ ಅಂದ್ರೆ ಮತ್ತೆ ಗೊತ್ತಿರಬೇಕು. ಕೊಳಲು ಎಂಬುದಪ್ಪ ಅಂದರೆ ಗಾಳಿಯ ವಾದ್ಯ. ಓಕೆ ಸರ್, ಕೊಳಲಿನಲ್ಲಿ ಎಷ್ಟು ರಂಧ್ರಗಳು ಕಂಡು ಬರ್ತಾವೆ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದು ಸರಿ CHSಲ್ಲಿ CGL ಕ್ವಶನ್ ಆಗಿದೆ. ಇದರಲ್ಲಿ ಕಂಡು ಬರ್ತಕ್ಕ ತೂತುಗಳ ಸಂಖ್ಯೆ ಎಷ್ಟು ಕಮೆಂಟ್ ಮಾಡಿರಿ. ಹಾಗಾದರೆ ಇಲ್ಲಿ ಬನ್ನಿ ಸ್ನೇಹಿತರೆ, ಇಲ್ಲಿ ಒಂದು ಏನಪ್ಪ ಅಂತಂದ್ರೆ ನಾನು ನಿಮ್ಗೊಂದು ಟ್ರಿಕ್ ಕೊಡ್ತೀನಿ. ಸೊ ಶೆಕ್ಕಿಲ್ ಅಂತ ಏನು ಸರ? ಈ ಶೆಕ್ಕಿಲ್ ಅಂತ ಬಂತಂದ್ರೆ ತಿಳ್ಕೊಂಬಿಡ್ರಿಪ್ಪ, ಅದು ಕೊಳಲು ಅಂತ. ಯಾರಪ್ಪ? ಇಲ್ಲಿ ಒಬ್ಬ ಕಂಡು ಬರ್ತಾರ ಶೆಕ್ಕಿಲ್ ಮಾಲಾ ಅಂತ. ಶೆಕ್ಕಿಲ್ ಮಾಲಾ ಈಕೇನಪ್ಪ ಅಂದ್ರೆ ಕೊಳಲು ನುಡಿಸ್ತಾ, ಇವರವ್ವ ಕೂಡ ನೀಲ ಅಂತ. ಓಕೆ, ಈಕಿ ಮಾಲಾ, ಈ ಶೆಕ್ಕಿಲ್ ಮಾಲಾಗಳ ಅವ್ವ ಯಾರಪ್ಪ ಅಂದ್ರೆ ಶೆಕ್ಕಿಲ್ ನೀಲ ಅಂತ. ಓಕೆ, ಇಲ್ಲೇನೀಗ ಶೆಕ್ಕಿಲ್ ಮಾಲಾ ಅದಳಲ್ಲ, ಶೆಕ್ಕಿಲ್ ಮಾಲಾರ ಅವ್ವ ಶೆಕ್ಕಿಲ್ ನೀಲ ಅಂತೇಳಿ ಈಗ ನಾವು ನೋಡ್ತೀವಿ. ಶೆಕ್ಕಿಲ್ ನೀಲ ಕೂಡ ಏನಪ್ಪ ಅಂತಂದ್ರೆ ಸೊ ಯಾವುದ್ರಿ ಕೊಳಲು. ಅದೇ ಥರ ಏನಪ್ಪ ಅಂದ್ರೆ ಇವ್ರು ಚಿಕ್ಕಂಬರ್ತ, ಇವ್ರ ಆಂಟಿ ಕುಂಜುರಾಣಿ ಅಂತ. ಯಾರು ಕೂಡ ಏನಪ್ಪ ಅಂದ್ರೆ ಶೆಕ್ಕಿಲ್ ಕುಂಜುರಾಣಿ. ಇವ್ರು 3 ಜನ ಏನಪ್ಪ ಅಂತಂದ್ರೆ ಕೊಳಲು ನೃತ್ಯಕ್ಕೆ ಸಂಧಪಟ್ಟಾರ. ಸರ್ ಮತ್ತೆ ಯಾರು ಸರ? ಇವರ ಒಂದೇ ಕುಟುಂಬದಲ್ಲಿ ಇವರಲ್ಲದ ಮತ್ತೆ ಯಾರು ಸರ? ಮೋಸ್ಟ್ ಇಂಪಾರ್ಟೆಂಟು ಕೊಳಲು ಅಂದ ತಕ್ಷಣ ನಮ್ಮ ನೆನಪಿಗೆ ಬರುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಹರಿಪ್ರಸಾದ್ ಚೌರಾಶಿಯ ಅಂತ. ಅರ್ಥ ಆಯ್ತಾ? ಸೊ ಮೋಸ್ಟ್ ಇಂಪಾರ್ಟೆಂಟು ಹರಿಪ್ರಸಾದ್. ಈ ಚೌರಾಶಿಯ ಏನಪ್ಪ ಅಂತಂದ್ರೆ ಅತ್ಯಂತ ಪ್ರಸಿದ್ಧ ಕೊಳಲು ವಾದಕ ಹರಿಪ್ರಸಾದ್ ಚೌರಾಶಿಯ. ಸ್ವಲ್ಪ ಲೇಟ್ ಆದ್ರೆ ಪರವಾಗಿಲ್ಲಪ್ಪ, ಕರೆಕ್ಟಾಗಿ ನಿಂತು ಒಂಚೂರು ಏನಪ್ಪ ಇದು ನೋಟ್ಸ್ ಮಾಡ್ಕೊಂಡ ಮುಂದೋಗ್ರಿ. ಹಂಗೆ ಉಯ್ ಅಂತೇಳಿ ಮುಂದೆ ಹೋಯ್ದ್ರಪ್ಪ ಅಂತಂದ್ರೆ ಕೆಲಸ ಇಲ್ಲ. ಇನ್ನು ಅದೇ ಥರನಾಗಿ ಟಿ ಮಹಾಲಿಂಗರಂಗಂ ಅಂತ. ಓಕೆ, ಟಿ ಮಹಾಲಿಂಗರಂಗಂ ಇವರು ಕೂಡ ಏನಪ್ಪ ಅತ್ಯಂತ ಒಬ್ಬ ಪ್ರಸಿದ್ಧವಾದ ಕೊಳಲು ವಾದಕ. ಅದೇ ಥರನಾಗಿ ಏನಪ್ಪ ಅಂತಂದ್ರೆ ಎನ್ ರಮಣಿ ಅಂತ. ರಮಣಿ ಅಂತೇಳಿ ನಾವು ನೋಡ್ತೀವಿ. ಇವರು ಕೂಡ ಒಬ್ಬ ಪ್ರಸಿದ್ಧ ಕೊಳಲು ವಾದಕರು. ಎನ್ ರಮಣಿ ಯಾರಪ್ಪ ಅಂತಂದ್ರೆ ಇವರೊಬ್ಬ ಪ್ರಸಿದ್ಧ ಕೊಳಲು ವಾದಕರಂತ. ಸೊ ನಮಗೆ ಏನಿರಬೇಕು ಗೊತ್ತಿರಬೇಕು. ಅದೇ ಥರನಾಗಿ ಪನ್ನಲಾಲ್ ಘೋಷ್ ಅಂತ. ಸಾಕು, ಇಷ್ಟು ಹೆಸರು ಗೊತ್ತಿದ್ರೆ ಸಾಕು. ಸದ್ಯಕ್ಕೇನಪ್ಪ ಇಷ್ಟು ಹೆಸರು ಬರ್ಕೋರಿ. ಪನ್ನಲಾಲ್ ಘೋಷ್ ಇವರೆಲ್ಲ ಯಾರಪ್ಪ ಅಂದ್ರೆ ಕೊಳಲು ವಾದಕರು. ಹಾಗಾದ್ರೆ ಇಲ್ಲಿ ಬನ್ನಿ ಸ್ನೇಹಿತರೆ, ಮತ್ತೊಂದು ಆಪ್ಷನ್ಸ್ ಇದೆ. ಏನಪ್ಪ ಅಂತಂದ್ರೆ ಸರ್ ತಬಲಾ ಅಂತಿದೆ. ಸರ್ ತಬಲಾ ವಾದಕರು ಯಾರು ಸರ? ಒಂಚೂರು ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೊಂಡು ಬಂದ ಸ್ನೇಹಿತರೆ, ತಬಲಾ ವಾದಕರು ಯಾರು? ಸೊ ಮೋಸ್ಟ್ ಇಂಪಾರ್ಟೆಂಟು ಒಂದು 2 ಪಾಯಿಂಟ್ ಏನಪ್ಪ ಅಂದ್ರೆ ನಮ್ಗೆ ಗೊತ್ತಿರಲಿ. ತಬಲಾ ಯಾರಪ್ಪ? ತಬಲಾ ಅಂದ ತಕ್ಷಣ ನಮಗೆ ನೆನಪಿರುವಂಥ ವ್ಯಕ್ತಿ ಯಾರು? ಇಲ್ಲಿ ಏನಪ್ಪ ಅಂದ್ರೆ ತಬಲಾ ಅಂದ ತಕ್ಷಣ ನಮ್ಗೆ ನೆನಪಿರೋರು ಯಾರಪ್ಪ ಅಂದ್ರೆ ತಂದೆ ಮತ್ತು ಮಗ. ಓಕೆ, ಅತ್ಯಂತ ಈ ತಬಲಾದಲ್ಲಿ ಈ ಇತಿಹಾಸದಲ್ಲಿ ಏನಪ್ಪ ಅಂದ್ರೆ ಇಡೀ ಇವತ್ತು ಭಾಳ ಬಹುದೊಡ್ಡ ಸಾಧನೆ ಮಾಡ್ತಾರೆ ತಬಲಾ. ಈ ತಬಲಾ ಏನಪ್ಪ ಇದೊಂದು ಡ್ರಮ್ ವಾದ್ಯ ಅಂತ ನೋಡ್ತೀವಿ. ಇದರ ವಾದಕರ ಯಾರು ಸರ? ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ಬರೆಯಪ್ಪ ಅಂದ್ರೆ ತಂದೆ ಕಂಡು ಬರ್ತಾನೆ ಅಲ್ಲಾರಕ ಅಂತ. ಓಕೆ, ಅಲ್ಲಾರಕ ಅಂತೇಳಿ ಒಬ್ಬ ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿ ಕಂಡು ಬರ್ತಾನೆ. ಅಲ್ಲಾರಕ ಅಷ್ಟಿಲ್ಲದೆ ಅಲ್ಲಾರಕನ ಮಗ ಕೂಡ ಏನಪ್ಪ ಅಂತಂದ್ರೆ ಸೊ ಇಲ್ಲಿ ಈಗ ಇಲ್ಲಿ ತಬಲಾ ವಾದಕ ಕಂಡು ಬರ್ತಾನೆ. ಅವ್ರು ಯಾರಪ್ಪ ಅಂತಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲರಿ, ಈಗ ಮೊನ್ನೆ ತಾನೇ ಅವರು ಸತ್ತೋದ್ರು. ಓಕೆ, ಅಲ್ಲಾರಕ ಅಂತೇಳಿ ನೋಡ್ತೀವಿ. ಅಲ್ಲಾರಕರ ಮೂಲ ಹೆಸರೇನಪ್ಪ ಉಸ್ತಾದ್ ಅಲ್ಲಾರಕ ಅಂತೇಳಿ ನಾವು ನೋಡ್ತೀವಿ. ಇದಾದ್ಮೇಲೆ ಏನಪ್ಪ ಅಂದ್ರೆ ಇತ್ತೀಚೆಗೆ ಮತ್ತೊಬ್ಬ ವ್ಯಕ್ತಿ ಏನಪ್ಪ ಅಂತಂದ್ರೆ ಮೊನ್ನೆ ತಾನೇ ಸತ್ತೋದ. ಇವರ ಮಗ ಯಾರಪ್ಪ ಅಂದರೆ ಜಾಕೀರ್ ಹುಸೇನ್ ಅಂತ. ಪಾಪ ಇವರು ಇತ್ತೀಚೆಗೆ ನಮ್ಮನ್ನು ಅಗಲಿರ್ತಕ್ಕಂಥ ಒಬ್ಬ ತಬಲಾ ವಾದಕ ಉಸ್ತಾದ್ ಅಲ್ಲಾರಕ ಅಂತೇಳಿ ಗೊತ್ತಿರಬೇಕು. ಅಷ್ಟಲ್ಲದ ಮತ್ತೆ ಯಾರಪ್ಪ ಅಂದ್ರೆ ಪಂಡಿತ್ ಕಿಶನ್ ಮಹಾರಾಜ್ ಅಂತ. ಪಂಡಿತ್ ಕಿಶನ್ ಮಹಾರಾಜ. ಸೊ ಮೋಸ್ಟ್ ಇಂಪಾರ್ಟೆಂಟು ಪಂಡಿತ್ ಕಿಶನ್ ಮಹಾರಾಜ್ ಅಂತ ನೋಡ್ತೀವಿ. ಪಂಡಿತ್ ಸ್ವಪ್ನನ್ ಚೌಧರಿ ಅಂತ. ಇವರು ಕೂಡ ಪ್ರಸಿದ್ಧವಾಗಿದ್ದ ಒಬ್ಬ ತಬಲಾ ವಾದಕ. ಅದೇ ಥರನಾಗಿ ಸಬೀರ್ ಖಾನ್ ಇವರೆಲ್ಲ ಯಾರಪ್ಪ ಅಂತಂದ್ರೆ ತಬಲಾ ವಾದಕರು. ಇನ್ನು ಬರೀ ಇನ್ನೊಂದು ಆಪ್ಷನ್ಸ್ ಇದೆ ಸ್ನೇಹಿತರೆ. ಸೊ ಪಕ್ವಾಜ್ ಅಂತ. ಈ ಪಕ್ವಾಜ್ ಕೂಡ ಏನಪ್ಪ ಒಂದಿಬ್ಬರು 3 ಹೆಸರು ನಿಮ್ಗೆ ಏನಿರಬೇಕು ಗೊತ್ತಿರಬೇಕು. ಪಕ್ವಾಜ್ ಎಂಬುದು ಕೂಡ ಏನಪ್ಪ ಇದು ಕೂಡ ಒಂದು ಸಂಗೀತ ವಾದ್ಯ. ತೋಟಾರಾಮ್ ಶರ್ಮಾ ಅಂತ. ಸೊ ಇದರ ವಾದಕರು ಯಾರಪ್ಪ ಅಂತಂದ್ರೆ ತೋಟಾರಾಮ್ ಕರ್ಮಾಲ ಶರ್ಮಾ ಅಂತ. ಇನ್ನು ಗೋಪಾಲ್ ದಾಸ್. ಅದಾದ್ಮೇಲೆ ಏನಪ್ಪ ಅಂತಂದ್ರೆ ರಾಮ್ ಶಂಕರ್ ಪಗಲ್ದಾಸ್ ಅಂತ.
ರಾಮಶಂಕರ್ ಪಗಲ್ದಾಸ್, ಪಂಡಿತ್ ಅಯೋಧ್ಯೆ ಪ್ರಸಾದ್ ಅಂತ, ಪಂಡಿತ್ ಅಯೋಧ್ಯೆ ಪ್ರಸಾದ್. ಸೊ ಇವರೆಲ್ಲ ಯಾರಪ್ಪ ಅಂತಂದ್ರೆ ಅಯೋಧ್ಯ, ಇವರೆಲ್ಲ ಪಕ್ವಾಜ್ ವಾದಕರು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ಅದೇ ಥರನಾಗಿ ಇನ್ನು ಬರ್ರಿ ರುದ್ರವೀಣೆ ಅಂತ ಐತಲ್ಲ, ಅಲ್ಲಿ ಒಂದೇ ಹೆಸರು ಗೊತ್ತಿರಲಿ, ಅಸದ್ ಅಲಿ ಖಾನ್ ಅಂತ. ಯಾವ ವೀಣೆ? ಸೊ ರುದ್ರವೀಣೆ, ರುದ್ರವೀಣೆ ಅಂತ ಐತಲ್ಲ. ಓಕೆ, ರುದ್ರವೀಣೆ, ಅಸದ್ ಅಲಿ ಖಾನ್ ಅಂತ, ಅಸದ್ ಅಲಿ ಖಾನ್. ಓಕೆ, ಇಷ್ಟೇನಪ್ಪ ಅಂದ್ರೆ ನಿಮಗೆ ಗೊತ್ತಿರ್ಬೇಕು ಸ್ನೇಹಿತರೆ, ಅಸದ್ ಅಲಿ ಖಾನ್ ಅಂತ. ಅರ್ಥ ಆಯ್ತಾ? ಎಸ್. ಮುಂದೆ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಈ ಕೆಳಗಿನಲ್ಲಿ ಯಾವ ವಲಯವು ವ್ಯಾಪಾರ ಘಟಕಗಳು, ನಿಗಮಗಳು ಮತ್ತು ಪಾಲುದಾರಿಕೆಯನ್ನು ಒಳಗೊಂಡಿದೆ? ನೋಡ್ರಿ, ಇಲ್ಲಿ ಯಾವ ವಲಯ ಅಂತ ಕೇಳಕತ್ತನ. ಸೊ ಸರ್ಕಾರಿ ವಲಯದಲ್ಲಿ ಯಾವುದೇ ನಿಗಮಗಳಿಗೆ ಇಲ್ಲಿ ಯಾವುದೋ ಅವಕಾಶವಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಸಂಪೂರ್ಣ ಏನಪ್ಪ ಅಂದ್ರೆ ಸರ್ಕಾರ ಇರ್ತದ. ಇಲ್ಲಿಗ ಗೃಹ ವಲಯ ಅಂತ ನೋಡ್ತೀವಿ. ಇಲ್ಲಿ ಈ ಗೃಹ ವಲಯದಲ್ಲಿ ಏನಪ್ಪ ಇಲ್ಲ, ಇಲ್ಲಿ ಗೃಹ ವಲಯದಲ್ಲಿ ಇಲ್ಲಿ ಯಾವುದೇ ಇರ್ತಕ್ಕಂಥ ನಿಗಮಗಳಿಗೆ ಅವಕಾಶ ಇಲ್ಲ. ಇಲ್ಲಿ ಏನಪ್ಪ ಅಂದ್ರೆ ಎಲ್ಲ ವ್ಯಕ್ತಿಗಳು ಮತ್ತು ಅವ್ರ ಕುಟುಂಬದ ಪ್ರತಿನಿಧಿಗಳೇ ಇರ್ತಾರೆ ಗೃಹ ವಲಯದಲ್ಲಿ. ವಿದೇಶಿ ವಲಯನೋ, ಇಲ್ಲಿ ವಿದೇಶಿ ವಲಯದಲ್ಲಿ ಯಾವುದೂ ಬರಂಗಿಲ್ಲ. ಇಲ್ಲಿ ಓನ್ಲಿ ಆಮದು ಮತ್ತು ರಫ್ತು ಇದಕ್ಕೆ ಕಂಡು ಬರ್ತದೆ. ಎಸ್, ಹಾಗಾದರೆ ಎಲ್ಲ ವ್ಯಾಪಾರ ಘಟಕಗಳು ಮತ್ತು ನಿಗಮಗಳು ಕಂಡು ಬರ್ದಿಲ್ಲಪ್ಪ ಅಂತಂದ್ರೆ ಸಂಸ್ಥೆಗಳ ವಲಯದಲ್ಲಿ, ಸಂಸ್ಥೆಗಳ ವಲಯದಲ್ಲಿ ಅಂತೇಳಿ ಗೊತ್ತಿರಬೇಕು. ಎಸ್ಸಿನ ಬನ್ನಿ, ಮೊದಲ ಮತ್ತು ಎರಡನೇ ಪಂಚವಾರ್ಷಿಕ ಯೋಜನೆಗಳ ಕೇಂದ್ರೀಕೃತ ಕ್ಷೇತ್ರಗಳು ಯಾವುವು? ಇಷ್ಟೇ ಕೇಳಕತ್ತಾನೆ ಸ್ನೇಹಿತರೆ. ಒಂದನೇ ಮತ್ತು ಎರಡನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಎಂದು ಕ್ವಶನ್ ಕೇಳಕತ್ತಾನೆ. ಓಕೆ, ಏನಪ್ಪ ಇಲ್ಲಿ ನೋಡಿ, ದ ಫೋಕಸ್ ಏರಿಯಾ. ಓಕೆ, ಇಲ್ಲಿ ದ ಬರಬೇಕಾ? ದ ಫೋಕಸ್ ಏರಿಯಾಸ್ ಆಫ್ ಫಸ್ಟ್ ಆ್ಯಂಡ್ ಸೆಕೆಂಡ್ 5 year ಪ್ಲಾನಿಂಗ್ ವರ್ಕ್. ಮೊದಲ ಪಂಚವಾರ್ಷಿಕ ಎರಡನೇ ಪಂಚವಾರ್ಷಿಕ ಯೋಜನೆ ಯಾವುದಂತ ಕೇಳಕತ್ತಾನ. ಮೊದಲ ಆಪ್ಷನ್ಸ್ ನೋಡ್ರಿ. ಓಕೆ, ಮೊದಲ ಪಂಚ 1 ಮತ್ತು 2, 1 ಮತ್ತು ಎರಡನೇ ಪಂಚವಾರ್ಷಿಕ ಯಾವುದಕ್ಕಂತ ಕೇಳಕತ್ತಾನ. ಎಸ್, ಒಂದನೇ ಪಂಚವಾರ್ಷಿಕ ಯೋಜನೆ ಕೃಷಿ, ಕರೆಕ್ಟು. ಎರಡನೇದು ತಪ್ಪು, ಸೇವಾ ಅಲ್ಲ. ಎರಡನೇದು ಕೈಗಾರಿಕೆ ಅಂತ ತಪ್ಪು, ಎರಡನೇದು ಕೈಗಾರಿಕೆ ಅಲ್ಲ. ಹೌದು, ಒಂದನೇದು ಕೈಗಾರಿಕೆ ಅಂತ ತಪ್ಪು, ಒಂದನೇದಲ್ಲ ಎರಡನೇದಾಗಬೇಕು. ಎರಡನೇ ಸೇವಾ ಅಂತ ಕೊಟ್ಟನ, ಇದು ತಪ್ಪು. ಇನ್ನು ಮೂರನೇದು ನಾಲ್ಕನೇದಕ್ಕೆ ಬರ್ರಿ. ಫಸ್ಟ್ನೇದು ಕೃಷಿ ಅಂತ ಕೊಟ್ಟನ, ಕೃಷಿ ಕರೆಕ್ಟು. ವಿದೇಶಿ ವಲಯಗಳು ತಪ್ಪು. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಮೊದಲನೇ ವಲಯ ಕೃಷಿ, ಎರಡನೇದಾದ ಮೊದಲನೇ ಪಂಚವಾರ್ಷಿಕ ಯೋಜನೆ ಕೃಷಿ, ಎರಡನೇದು ಏನಪ್ಪ ಅಂದ್ರೆ ಕೈಗಾರಿಕೆ ವಲಯಗಳು ಕರೆಕ್ಟ್. ಅರ್ಥ ಆಯ್ತಾ? ಈ ಕರೆಕ್ಟಾಗಿ ಏನು ಮಾಡ್ತಾನಪ್ಪ ಅಂದ್ರೆ 12 ಪಂಚವಾರ್ಷಿಕ ಯೋಜನೆ ಉದ್ದೇಶಗಳನ್ನು ಹೇಳ್ತಾರೆ, ಒಂದು ಕಡೆ ಬರ್ಕೊಂಡ್ಬಿಡ್ರಿ. ಎಸ್, ದಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ, ಇಲ್ಲಿ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶ ಅಂತ ಕರಿತೀವಿ. ಓಕೆ, ಸೊ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶ, ಪಂಚವಾರ್ಷಿಕ ಯೋಜನೆಗಳ ಉದ್ದೇಶ. ಓಕೆ, ಸೊ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶ. ಓಕೆ, ಉದ್ದೇಶಗಳನ್ನು ಹೇಳ್ತೀನಿ. ಒಂಚೂರು ಪಟ್ಟ ನೀವು ಕೂಡ ನನ್ನ ಜೊತೆ ಏನು ಮಾಡ್ರಪ್ಪ ಅಂತಂದ್ರೆ ಬರ್ಕೊಂಡ್ಬಿಡ್ರಿ. ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, ಏನಪ್ಪ ಈ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶ ಅಂತಂದರೆ, ಎಸ್ ಈಗ ಒಂದನೇದು ನೋಡ್ತೀವಿ. ಓಕೆ, ಒಂದನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಏನಪ್ಪ ಸರ್? ಒಂದನೇ ಪಂಚವಾರ್ಷಿಕ ಯೋಜನೆ 1, 2, 3, 4, 5, 6. ಓಕೆ, ಈ ಕಡೆ 7, 8, 9, 10, 11, 12. ಎಸ್, ಬನ್ನಿ ಸ್ನೇಹಿತರೆ. ಒಂದು ಏನಪ್ಪ ಅಂತಂದರೆ ಇಲ್ಲಿ ಒಂದನೇ ಪಂಚವಾರ್ಷಿಕ ಯೋಜನೆ ಅಗ್ರಿಕಲ್ಚರ್ ಅಂತ, ಅಗ್ರಿಕಲ್ಚರ್ನ ಕೃಷಿ ಅಂತ. ಸೊ ಎರಡನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಏನಪ್ಪ ಅಂದ್ರೆ ಸೊ ಕೈಗಾರಿಕೆ ಅಂತ. ಮೂರನೇದು ಏನಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಕೃಷಿ, ಕೈಗಾರಿಕೆ, ನೀರಾವರಿ ಮತ್ತು ಸಾರಿಗೆ. ಅರ್ಥ ಆಯ್ತಾ? ಮತ್ತು ಸಾರಿಗೆ ಅಂತ. ಇನ್ನು ನಾಲ್ಕನೇದು ಏನಪ್ಪ ಅಂದ್ರೆ ಆರ್ಥಿಕ ಉದಾರೀಕರಣ ಅಂತ. ದಿ ಮೋಸ್ಟ್ ಇಂಪಾರ್ಟೆಂಟು ನಾಲ್ಕನೇ ಪಂಚವಾರ್ಷಿಕ ಉದ್ದೇಶ ಏನಪ್ಪ ಅಂದ್ರೆ ಆರ್ಥಿಕ ಉದಾರೀಕರಣ. ಸೊ ಐದನೇದು ಏನಪ್ಪ ಅಂದ್ರೆ ಬಡತನ ನಿರ್ಮೂಲನೆ. ಮೋಸ್ಟ್ ಇಂಪಾರ್ಟೆಂಟು ಐದನೇ ಪಂಚವಾರ್ಷಿಕ ಯೋಜನೆ ಉದ್ದೇಶನ ಬಡತನ ನಿರ್ಮೂಲನೆ. ಆರನೇದು ಏನಪ್ಪ ದಿ ಮೋಸ್ಟ್ ಇಂಪಾರ್ಟೆಂಟ್ ಆರ್ಥಿಕ ಬೆಳವಣಿಗೆ. 6 ಹೆಸರಿನಾಗ ಐತಿ ನೋಡ್ರಿ, 6 ಆರ್ಥಿಕ ಬೆಳವಣಿಗೆ. 6 ಏನಪ್ಪ ಅಂದ್ರೆ ಆರ್ಥಿಕ ಬೆಳವಣಿಗೆ. ಇನ್ನು ಬನ್ನಿ 7ನೇದು ಏನಪ್ಪ ಅಂದ್ರೆ ಆಹಾರ ಉದ್ಯೋಗ ಉತ್ಪಾದನೆ ಅಂತ. 7ನೇ ಪಂಚವಾರ್ಷಿಕ ಯೋಜನೆ ಆಹಾರ ಮತ್ತು ಉದ್ಯೋಗ ಉತ್ಪಾದನೆ. ಆಹಾರ ಉದ್ಯೋಗ ಮತ್ತು ಉತ್ಪಾದನೆ ಅಂತ. ಸರ 8 ಏನಪ್ಪ 8 ಮೋಸ್ಟ್ ಇಂಪಾರ್ಟೆಂಟಪ್ಪ ಮಾನವ ಸಂಪನ್ಮೂಲ ಅಂತ. ಮಾನವ
ಸಂಪನ್ಮೂಲ. ಇದರ ಜೊತೆಗೆ ನಾವು ಏನು ನೋಡ್ತೀವಪ್ಪ ಅಂತಂದ್ರೆ ಆರ್ಥಿಕ ಹಣಕಾಸು ಸುಧಾರಣೆ. ಮಾನವ ಸಂಪನ್ಮೂಲ ಜೊತೆಗೆ ಏನಪ್ಪ ಅಂತಂದರೆ ಆರ್ಥಿಕ ಹಣಕಾಸು ಸುಧಾರಣೆ. ಆರ್ಥಿಕ ಹಣಕಾಸು ಸುಧಾರಣೆ. 9 ಏನ್ರಿ ಸರ? 9 ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ. ಮೋಸ್ಟ್ ಇಂಪಾರ್ಟೆಂಟ್, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ. 10 ಏನ್ರಿ ಸರ? 10 ಏನಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ತೋಟಗಾರಿಕೆ, ಹಾರ್ಟಿಕಲ್ಚರ್ ಅಭಿವೃದ್ಧಿ. ತೋಟಗಾರಿಕೆ ಮತ್ತು 10 ವರ್ಷದಲ್ಲಿ, ಎಷ್ಟು ವರ್ಷ? 10 ವರ್ಷದಲ್ಲಿ ಆದಾಯವನ್ನು, ರೈತರ ಆದಾಯ ಅಥವಾ ಜನರ ಆದಾಯವನ್ನು ಏನು ಮಾಡೋದು? ಡಬಲ್ ಮಾಡೋದು. ಓಕೆ, ದ್ವಿಗುಣಗೊಳಿಸೋದು. 11 ಏನ್ರಿ ಸರ? ಇಲ್ಲಿ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟು 11ನೇದ್ದು ಏನಪ್ಪ ಅಂತಂದ್ರೆ ಅತೀವ್ರ ಗತಿಯಲ್ಲಿ. ಯಾವ ಗತಿಯಲ್ಲಿ? ಅತೀವ್ರ ಗತಿಯಲ್ಲಿ ಅಂತರ್ಗತ ಬೆಳವಣಿಗೆ. ಅರ್ಥಾತ್ ಅಂತರ್ಗತ ಬೆಳವಣಿಗೆ ತೀವ್ರಗತಿಯಲ್ಲಿ. 12 ಏನಪ್ಪ? ಸುಸ್ಥಿರತೆಯಲ್ಲಿ ಅಂತರ್ಗತ ಬೆಳವಣಿಗೆ. ಸುಸ್ಥಿರತೆಯಲ್ಲಿ ಅಂತರ್ಗತ ಬೆಳವಣಿಗೆ. ಅರ್ಥಾತ್ ಇಷ್ಟೇನಪ್ಪ ಅಂತಂದ್ರೆ 12 ಪಂಚವಾರ್ಷಿಕ ಯೋಜನೆ ಉದ್ದೇಶ ಆಗಿದ್ದು ಸ್ನೇಹಿತರೆ. ಓಕೆ, ಎಸ್ ಬನ್ನಿ. 2011 ಭಾರತ ಜನಗಣತಿಯ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಈಶಾನ್ಯ ರಾಜ್ಯವು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ? ನೋಡಿ, ಜನಸಂಖ್ಯೆ ಟಾಪಿಕ್ ಆಲ್ರೆಡಿ ನಾನು ಮುಗಿಸಿಬಿಟ್ಟಿದ್ದೀನಿ. ಹುಡುಗರು ಕೇಳಕತ್ತಿದ್ದು, ಸರ ಮತ್ತೆ ನೀವು ಇದನ್ನ ಹೇಳಿಲ್ಲಲ್ರಿ ನೋಡಪ್ಪ, ಇದು ಹೇಳಕ್ರಿ ಅಂತ ಬರೀ ಕಾಮನ್ ಸೆನ್ಸ್ ಮೇಲೆ ಆನ್ಸರ್ ಮಾಡ್ಬೋದು ತಮ್ಮ. ಹೆಂಗಪ್ಪ ನೋಡ್ರಿ, ಅರುಣಾಚಲ ಪ್ರದೇಶ, ಮಣಿಪುರ, ಮಿಜೋರಾಂ, ಅಸ್ಸಾಂ. ಬರೀ ಕಾಮನ್ ಸೆನ್ಸ್ ಇತ್ತನ್ನು ಕಣ್ಮುಚ್ಚಿ ಹೇಳ್ಬಿಡ್ತೀನಿ. ಏನಂತ? 100% ಅಸ್ಸಾಂ ಅಂತ. ಅರ್ಥ ಆಯ್ತಾ? ಅತಿ ಜನಸಂಖ್ಯೆ ಈಶಾನ್ಯ ರಾಜ್ಯದಲ್ಲಿ ಯಾವುದು ಐತಿಪ್ಪ ಅಂತಂದ್ರೆ ಅಸ್ಸಾಂ ಅಂತ ಐತಿ ಅಂತ ನಿಮಗೇನಿರಬೇಕು? ಗೊತ್ತಿರಬೇಕು. ಹಾಗಾದರೆ ಇಲ್ಲಿ ನೋಡಿ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂಚೂರು ಹೇಳ್ತೀನಿ ನೋಡ್ರಿ. ಮೊದಲು ಏನಪ್ಪ ಅಂತಂದ್ರೆ ಈಗ ಈಶಾನ್ಯ ರಾಜ್ಯ ನೋಡ್ಕೊಂಡ್ಬಿಡೋಣ. ಇಲ್ಲಿ ಈಶಾನ್ಯ ರಾಜ್ಯ ಕ್ವಶನ್ ಆಗೈತಿಪ್ಪ ಅಂತಂದ್ರೆ, ಸೊ ಈಗ ಫಸ್ಟ್ ಈಗ ನಾವೇನು ಮಾಡೋಣ್ರಿ, ಈಶಾನ್ಯ ರಾಜ್ಯದ ನೋಡ್ಕೊಂಡು ಬಂದುಬಿಡೋಣ. ಏನಪ್ಪ ಸರ್ ಈಶಾನ್ಯ ರಾಜ್ಯ? ಇಲ್ಲಿ ನೋಡಿ, ಸೊ ಫಸ್ಟ್ ಏನಪ್ಪ ಅಂತಂದ್ರೆ ಈಶಾನ್ಯ ರಾಜ್ಯ ಅಂತೇಳಿ ನೋಡೋಣ. ಈಶಾನ್ಯ ರಾಜ್ಯ, ಇದಕ್ಕೆ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಂತ ಕರಿತೀವಿ. ಈಶಾನ್ಯ ರಾಜ್ಯಕ್ಕೆ ನಾವು ಕರಿತೀವಿ ನಾರ್ತ್ ಈಸ್ಟ್ ಸ್ಟೇಟ್ ಅಂತ ಕರಿತೀವಿ. ಅತಿ ಹೆಚ್ಚು ಜನಸಂಖ್ಯೆ ಒಂದು ರಾಜ್ಯ ಯಾವುದು? ಓಕೆ, ಫಸ್ಟ್ ಏನಪ್ಪ ಅಂತಂದ್ರೆ ಅಧಿಕ. ಓಕೆ, ಅಧಿಕ ಅಂತಂದ್ರೆ ಈಶಾನ್ಯ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಒಂದು ಯಾವುದು? ಅತಿ ಹೆಚ್ಚು ಯಾವುದಪ್ಪ ಅಂತಂದರೆ ಒಂದು ಅಸ್ಸಾಂ ಅಂತ ನೋಡ್ತೀವಿ. ಅತಿ ಹೆಚ್ಚು ಹೊಂದಿರತಕ್ಕಂಥ ರಾಜ್ಯ ಒಂದು ಅಸ್ಸಾಂ. ಓಕೆ, ಅಸ್ಸಾಮು. 2 ತ್ರಿಪುರ ಅಂತ. ಒಂದು ಅಸ್ಸಾಮು, 2 ತ್ರಿಪುರ. ಸಾಕು, ಫಸ್ಟ್ ಸೆಕೆಂಡ್ ನಮ್ಗೆ ಸಾಕು. ಇನ್ನು ಅತಿ ಅಧಿಕ ಆಯ್ತಾ? ಈಗ ಅತಿ ಕಡಿಮೆ. ಓಕೆ, ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ್ದು ಯಾವುದಪ್ಪ? ಸೊ ಮೋಸ್ಟ್ ಇಂಪಾರ್ಟೆಂಟು ಒಂದು ಅರುಣಾಚಲ ಪ್ರದೇಶ ಅಂತ. ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ್ದು ಅರುಣಾಚಲ ಪ್ರದೇಶ ಅಲ್ಲ, ಮಿಜೋರಾಂ ಅಂತ. ಮಿಜೋರಾಂ. ಯಾವ ರಾಮ? ಮಿಜೋರಾಂ 1ನೇ ಸ್ಥಾನ. ಇನ್ನು 2ನೇದು ಯಾವುದಪ್ಪ ಅಂದ್ರೆ ಅರುಣಾಚಲ ಪ್ರದೇಶ. ಸಾಕಿಷ್ಟು ನೋಡ್ರಿ, ಇಲ್ಲಿ ಬಹಳ ಇಂಪಾರ್ಟೆಂಟಪ್ಪ. ಈಶಾನ್ಯ ರಾಜ್ಯದಾಗ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಅಸ್ಸಾಮು, ಅತಿ ಕಡಿಮೆ ಮಿಜೋರಾಂ. ಇವೆರಡು ಗೊತ್ತಿದ್ದು ಸಾಕು ನಿನಗೆ. ಓಕೆ, ಅತಿ ಹೆಚ್ಚು ಅಸ್ಸಾಂ ಕೇಳೋಣ. ಈಗ ಮುಂದೊಂದನ್ನು ಅತಿ ಕಡಿಮೆ ಯಾವುದು ಅಂತ ಕ್ವಶನ್ ಕೇಳಬಹುದು. ಯಾವುದ್ರಿ? ಮಿಜೋರಾಂ. ಸಾಕು. ಇನ್ನು ಬರ್ರಿ ಸರ್, ಇದೇ ಈ ಒಂದೀಗ ಈಶಾನ್ಯ ರಾಜ್ಯದಲ್ಲಿ ಏನಪ್ಪ ಅಂತಂದ್ರೆ ಇವೆಲ್ಲ ಏನಪ್ಪ ಅಂತಂದ್ರೆ ಸರಿಗ ಈ ಪಾಪ್ಯುಲೇಷನ್ ಸರಿ ಜನಸಂಖ್ಯೆಯಲ್ಲಿ ಯಾವುದ್ರಿ ಸರ? ಸೊ ಇದು ಕೂಡ ಏನಪ್ಪ ಅಂದ್ರೆ ಮತ್ತು ಇದು ಪಾಪ್ಯುಲೇಷನ್ ಆಗೈತಿ. ಈಗ ವಿಸ್ತೀರ್ಣ ಕೇಳ್ಬೋದಲ್ಲ, ವಿಸ್ತೀರ್ಣದಲ್ಲಿ. ಓಕೆ, ಸೊ ಈಗ ಮುಂದೊಂದೇನು ಬಂದೇನಪ್ಪ ಅಂತಂದ್ರೆ ಪಟ್ನ ಕೇಳಿ ಬರ್ತಾನೆ, ಅತಿ ದೊಡ್ಡ ರಾಜ್ಯ ಯಾವುದು ಅಂತ. ಅವಾಗ ಏನು ಮಾಡ್ತೀರಿ? ಎಸ್, ಈಗ ತೊಗೊಂಡ್ರೆ ಒಂದು ಅರುಣಾಚಲ ಪ್ರದೇಶ ಅಂತ. ಮೋಸ್ಟ್ ಇಂಪಾರ್ಟೆಂಟು ಅತಿ ದೊಡ್ಡ ರಾಜ್ಯ. ಓಕೆ, ಅತಿ ಹೆಚ್ಚು ವಿಸ್ತೀರ್ಣ ಯಾವುದಪ್ಪ ಅಂದ್ರೆ ಅರುಣಾಚಲ ಪ್ರದೇಶ AR ಅಂತ ನೋಡ್ತೀವಿ, ಅತಿ ದೊಡ್ಡ ರಾಜ್ಯ. ಸೊ ಅದಾದಮೇಲೆ ಏನಪ್ಪ ಅಂದರೆ ಇಲ್ಲೇ ತೊಗೊಂಡ್ರೆ ಅತ್ಯಂತ ಒಂದು ಸಣ್ಣ ರಾಜ್ಯ ಯಾವುದಪ್ಪ ಅಂತಂದ್ರೆ ಸೊ ತ್ರಿಪುರ ಅಂತ. ಯಾವ ರಾಜ್ಯ? ತ್ರಿಪುರ. ಎಸ್, ಅರ್ಥಾತ್ ಇಲ್ಲಿ ತಿಳ್ಕೊಂಬ್ರಿ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದಂತಂದ್ರೆ ಅಸ್ಸಾಂ ಅಂತ ಹೇಳಬೇಕು, ಅತಿ ಕಡಿಮೆ ಜನಸಂಖ್ಯೆ ಮಿಜೋರಾಂ ಅಂತ ಹೇಳಬೇಕು, ಅತಿ ಹೆಚ್ಚು ವಿಸ್ತೀರ್ಣ ಅಂತಂದ್ರೆ ಅರುಣಾಚಲ ಪ್ರದೇಶ ಹೇಳಬೇಕು, ಅತಿ ಕಡಿಮೆ ವಿಸ್ತೀರ್ಣ ಅಂದ್ರೆ ತ್ರಿಪುರ ಅಂತ ಹೇಳ್ಬೇಕು ಇಲ್ಲಿ ಈಶಾನ್ಯ ರಾಜ್ಯದಲ್ಲಿ. ಎಸ್, ಹಾಗಾದ್ರೆ ಇನ್ನು ಸರ ಈ ಭಾರತದಲ್ಲಿ ಯಾವುದಪ್ಪ ಒಂಚೂರು ಒಂದೇ ಪಾಯಿಂಟ್ ಏನಪ್ಪ ಅಂತಂದ್ರೆ ಈಗ ನಾವು ಇಲ್ಲಿ ಈಗ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ. ಅಧಿಕ ಫಸ್ಟ್ ಏನಪ್ಪ ಅಂತಂದ್ರೆ
ಸೊ ಈ ಕಡೆ ಅಧಿಕ ಅಂತ ನೋಡೋಣ. ಅಧಿಕ ಏನಪ್ಪ ಅಂತಂದ್ರೆ ಫಸ್ಟಿಗೆ ರಾಜ್ಯ. ಫಸ್ಟ್ ಏನಪ್ಪ ಅಂದ್ರೆ ರಾಜ್ಯ. ಪಟ ಹೇಳ್ತೀನಿ ಸ್ನೇಹಿತರೆ, ಆ ಟೈಮೆಲ್ಲ ಇದಕ್ಕೊಂದು ಸಣ್ಣದೈತಕ್ಕಂಥ ಒಂದು ಕೋಡ್ ಇದೆ. ಏನಪ್ಪ ಅಂತಂದ್ರೆ ಉತ್ತಮ ಬಿ ಪಿ ಅಂತ, ಉತ್ತಮ ಬಿ ಪಿ ಅಂತೇಳಿ ನಂದೇ ಹೋಯ್ತಕ್ಕಂಥ ಒಂದು ಕೋಡ್ ಸ್ನೇಹಿತರೆ. ಅತ್ಯಧಿಕ ಜನಸಂಖ್ಯೆ. ಸೊ ಒಂದು ಉತ್ತ ಅಂತಂದ್ರೆ ಉತ್ತರ ಪ್ರದೇಶ, ಮಹ ಅಂತಂದ್ರೆ ಮಹಾರಾಷ್ಟ್ರ, ಬಿ ಅಂದ್ರೆ ಸೊ ಬಿಹಾರ, ಇನ್ನು ಪ ಅಂದ್ರೆ ಪಶ್ಚಿಮ ಬಂಗಾಳ. ಪ ಅಂದ್ರೇನು? ಪಶ್ಚಿಮ ಬಂಗಾಳ. ಇದು ಅತಿ ಹೆಚ್ಚು ಆಯ್ತಾ, ಅತಿ ಹೆಚ್ಚು ಆಯ್ತಾ. ಇನ್ನು ಬನ್ನಿ ಸ್ನೇಹಿತರೆ, ಇದು ಅತಿ ಜನಸಂಖ್ಯೆ ಹೊಂದಿರತಕ್ಕಂಥ ರಾಜ್ಯ. ಸೊ ಇಲ್ಲೇ ಬರ್ರಿಪ್ಪ. ಸೊ ಏನಪ್ಪ ಅಂತಂದ್ರೆ ಅಧಿಕ ಆಯ್ತಾ. ಇದಕ್ಕೆ ಒಂಚೂರು ಏನು ಮಾಡೋಣಪ್ಪ ಅಂತಂದ್ರೆ ಇದನ್ನ ಈ ಕಡೆ ಬೇರೆ ಮಾಡಿಬಿಡೋಣ. ಓಕೆ, ಈಗ ಬರ್ರಿ ಸ್ವಲ್ಪ ಅತಿ ಕಡಿಮೆ ಯಾವ್ದು ರೀ? ಅದು ಅತಿ ಹೆಚ್ಚಾತ. ಸೊ ಈಗೇನಪ್ಪ ಅಂದ್ರೆ ಅತಿ ಕಡಿಮೆ. ಓಕೆ, ಅತಿ ಕಡಿಮೆ ಏನು ರೀ ಸರ? ಕಡಿಮೆ ಐತ್ಲ. ಇದಕ್ಕೊಂದು ಏನಪ್ಪ ಅಂತಂದ್ರೆ ಒಂದು ಸಣ್ಣದ ಒಂದು ಕೋಡಿದೆ ಸ್ನೇಹಿತರೆ. ಶೀಮಿ ಅರುಣ್ ಗೋವಾ ಅಂತ. ಶೀಮಿ ಅರುಣ್ ಗೋವಾ. ಶೀಮಿ ಅಂತ ಹುಡುಗಿ, ಅರುಣ್ ಅಂತ ಹುಡುಗ ಎಲ್ಲಿಗೋದ್ರು ಗೋವಾಕ್ಕೆ ಹೋದ್ರಂತ ನೆನ್ಪಿಡ್ರಿ. ಶೀಮಿ ಅರುಣ್ ಗೋವಾ. ಶಿ ಅಂದರೆ ಏನಪ್ಪ? ಅತಿ ಕಡಿಮೆ ಜನಸಂಖ್ಯೆ ಯಾವುದಪ್ಪ ಅಂದ್ರೆ ಸಿಕ್ಕಿಂ ಅಂತ. ಬರೀ 6 ಲಕ್ಷ. ಎಷ್ಟು ಲಕ್ಷ ಐತಿ? 6 ಲಕ್ಷ ಐತಿ. ಸೊ ಎರಡನೇದು ಮೀ ಅಂದರೆ ಏನಪ್ಪ? ಮಿಜೋರಾಂ. ಈಗ ತಾನು ಹೇಳಿದ್ನಲ್ಲ, ಅತಿ ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ಪ್ರದೇಶ ಮಿಜೋರಾಂ. ಎಲ್ಲಿ? ಈಶಾನ್ಯ ರಾಜ್ಯದಲ್ಲಿ. ಅರುಣ ಅಂತಂದ್ರೆ ಅರುಣಾಚಲ ಪ್ರದೇಶ. ಸೊ 4ನೇದು ಗೋವಾ ಅಂತಂದ್ರೆ ಗೋವಾ. ಆಯಿತಾ? ಸೊ ಹಾಗಾದರೆ ಇವೆಲ್ಲ ರಾಜ್ಯಗಳದು. ಈಗ ಒಂಚೂರು ಏನಪ್ಪ ಅಂತಂದ್ರೆ ಇಲ್ಲಿ ಬರೀ ಸೊ ಈಗ ಯು ಟಿ ಅಂತ. ಏನ್ರಿ? ಯು ಟಿ ಅಂದರೆ ಏನಪ್ಪ? ಕೇಂದ್ರ ಪ್ರದೇಶ. ಸರ್ ಅತಿ ಜನಸಂಖ್ಯೆ ಹೊಂದಿರತಕ್ಕಂಥದ್ದು ಯಾವುದಪ್ಪ ಅಂದ್ರೆ ದೆಹಲಿ. ಓಕೆ, ಅತಿ ಜನಸಂಖ್ಯೆ ಒಂದು ಕೇಂದ್ರ ಪ್ರದೇಶ ದೆಹಲಿ. ಅತಿ ಕಡಿಮೆ ಯಾವುದಪ್ಪ ಅಂದ್ರೆ ಲಕ್ಷದ್ವೀಪ. ಲಕ್ಷದ್ವೀಪ. ಈಗ ಒಂಚೂರು ಈ ಕಡೆ ಬರ್ರಿ. ಇದಾಯ್ತಾ? ಸೊ ಈ ಕಡೆ ಏನಪ್ಪ ಅಂತಂದ್ರೆ ಇದು ಅತಿ ಹೆಚ್ಚು ರಾಜ್ಯ ಆಯಿತು. ಓಕೆ, ಸೊ ಈ ಕಡೆ ಬರ್ರಿ. ಈಗ ಒಂಚೂರು ಏನಪ್ಪ ಅಂದ್ರೆ ಈಗ ದೇಶದಲ್ಲಿ ಈಗ ನಾವು ನೋಡೋಣ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರತಕ್ಕಂಥ ದೇಶಗಳು. ಓಕೆ, ಮೋಸ್ಟ್ ಇಂಪಾರ್ಟೆಂಟು ದೇಶಗಳು. ಸೊ ಒಂದು ಏನಪ್ಪ ಅಂದ್ರೆ ನಮ್ಮ ಇಂಡಿಯಾ 146 ಕೋಟಿ. ಎರಡನೇದು ಚೀನಾ ಅಂತ ನೋಡ್ತೀವಿ. ಮೂರನೇದು ಅಮೇರಿಕಾ. 4 ಪಾಕಿಸ್ತಾನ. 5ನೇದು ಬಾಂಗ್ಲಾ. ಓಕೆ, ಎಸ್ ಇಲ್ಲೇ ನೋಡ್ರಿ. ಅತಿ ಹೆಚ್ಚು ಆತಂದ್ರೆ ಇನ್ನು ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ ದೇಶ ಯಾವುದಪ್ಪ? ವ್ಯಾಟಿಕನ್ ಸಿಟಿ ಅಂತ. ಮೋಸ್ಟ್ ಇಂಪಾರ್ಟೆಂಟು ಅತಿ ಕಡಿಮೆ ವ್ಯಾಟಿಕನ್ ಸಿಟಿ. ಎಸ್ ಇಲ್ಲೇ ಇನ್ನೊಂದು ಪಾಯಿಂಟ್ ಬರ್ರಿ. ಸೊ ಏನಂತಪ್ಪ ಅಂತಂದ್ರೆ ಸೊ ನಗರಗಳಂತ. ಏನ್ರಿ? ನಗರಗಳು. ಓಕೆ, ಸೊ ಇಲ್ಲೇ ಬನ್ನಿರಿ. ನಗರಗಳು ಯಾವುದಪ್ಪ ಸರ್? ಜಗತ್ತಿನಲ್ಲಿ ಅತಿ ಜನಸಂಖ್ಯೆ ಹೊಂದಿದ ನಗರ ಯಾವುದು? ಒಂದು ಟೋಕಿಯೋ. ಅತಿ ಜನಸಂಖ್ಯೆ ಹೊಂದಿದ ನಗರ ಟೋಕಿಯೋ. ಎರಡನೇ ಅತಿ ಕಡಿಮೆ ಯಾವುದಪ್ಪ ಅಂದ್ರೆ ಅದೇ ವ್ಯಾಟಿಕನ್ ಸಿಟಿ. ಇಲ್ಲಿ ಮುಗಿತಾ ಜಗತ್ತಿಂದ. ಸರ್ ಈಗ ಭಾರತಕ್ಕೆ ಬರ್ರಿ. ಸರ್ ಅತಿ ಜನಸಂಖ್ಯೆ ಹೊಂದಿದ ಜಿಲ್ಲೆ ಯಾವುದ್ರಿ? ಮಹಾರಾಷ್ಟ್ರದ ಥಾಣೆ. ದೇಶ ಅತಿ ಜನಸಂಖ್ಯೆ ಹೊಂದಿದ ಜಿಲ್ಲೆ ಯಾವುದ್ರಿ? ಮಹಾರಾಷ್ಟ್ರದ ಈಗ ಥಾಣೆ ಅಂತ ಈಗ ನಾವು ನೋಡ್ತೀವಿ. ಅದೇ ಥರನಾಗಿ ಏನಪ್ಪ ಅಂದ್ರೆ ಇನ್ನು ಅತಿ ಕಡಿಮೆ ಜನಸಂಖ್ಯೆ ಹೊಂದಿದ್ದು ಯಾವುದಪ್ಪ ಅಂತಂದ್ರೆ ದಿಹಾಂಗ್ ಅಂತ ನೋಡ್ತೀವಿ. ಅತಿ ಕಡಿಮೆ ಜನಸಂಖ್ಯೆ ಈಗ ಹೊಂದಿರತಕ್ಕಂಥ ಜಿಲ್ಲೆ ಯಾವುದಪ್ಪ ಅಂದ್ರೆ ದಿಹಾಂಗ್ ಜಿಲ್ಲೆ. ಯಾವ ಜಿಲ್ಲೆ? ದಿಹಾಂಗ್ ಜಿಲ್ಲೆ ಅಂತ ನಿಮ್ಗೆ ಏನಿರಬೇಕು? ಗೊತ್ತಿರಬೇಕು. ಅರ್ಥ ಆಯ್ತಾ? ದಿಹಾಂಗ್ ಜಿಲ್ಲೆ ಇದೇನಪ್ಪ ಅಂದ್ರೆ ಅತಿ ಹೆಚ್ಚು ಜನಸಂಖ್ಯೆ ಥಾಣೆ ಜಿಲ್ಲೆ. ಓಕೆ, ಇರಲಿ, ಇಷ್ಟು ಗೊತ್ತಿರಲಿ. ಮತ್ತೆ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಶಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ 2020 ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ಭಾರತೀಯ ರಾಜ್ಯವು ಜನಸಂಖ್ಯೆಯಲ್ಲಿ ಅತಿ ಹೆಚ್ಚು ನೈಸರ್ಗಿಕ ಬೆಳವಣಿಗೆಯನ್ನು ಹೊಂದಿದೆ? ಏನು ನಿಮ್ಗೆ ಒಂದೇ ಪಾಯಿಂಟಲ್ಲಿ ಹೇಳ್ಬಿಡ್ತೀನಿ ನಾನು. ಸರ್ ಮೊದಲು SRS ಅಂದರೆ ಏನಂತ ತಿಳ್ಕೊಬೇಕು. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಸೊ ರಾಜಸ್ಥಾನ್ ಅಂತ. ಇಲ್ಲಿ ನೋಡ್ರಿಪ್ಪ. ಸೊ SRS ಅಂತೇಳಿ ಬರ್ತದೆ ಸಂಕ್ಷಿಪ್ತವಾಗಿ ನಾನು ಮಾತನಾಡೋದಾದರೆ. SRS ಅಂದರೆ ಏನಪ್ಪ ಅಂತಂದ್ರೆ ಇಲ್ಲೇ ಮ್ಯಾಲೆ ಕೊಟ್ಟಾರ ನೋಡಿ ಸ್ನೇಹಿತರೆ. ಇದು ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಶಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಏನು ಸರ್ ಇದು ಏನು ಮಾಡ್ತಪ್ಪ ಅಂತಂದ್ರೆ ಇದೊಂದು ದೇಶದಲ್ಲಿ ಒಂದು ಜನಗಣತಿ ಮಾಡ್ತದೆ. ಜನರ ಒಂದು ಗಣತಿ ಮಾಡ್ತದೆ. ಸರ್ ಯಾವಾಗ ಮಾಡ್ತದೆ? ವರ್ಷ ಮಾಡ್ತದೆ. ಪ್ರತಿ ವರ್ಷ ಮಾಡ್ತದೆ. ವಾರ್ಷಿಕವಾಗಿ ಮಾಡ್ತದೆ. ಯಾಕೆ ಮಾಡ್ತಾರೆ ಸರ? ಈ ವಾರ್ಷಿಕವಾಗಿ ಯಾಕೆ ಮಾಡ್ತಾರಪ್ಪ ಅಂದ್ರೆ ಸತ್ತದ್ದು ಬಡ್ತಿಗಿದ್ದೆಲ್ಲ ಗೊತ್ತಾಗ್ತದೆ. ಇಲ್ಲಿ ಏನೇನು ಮಾಡ್ತೀವಪ್ಪ ಅಂದ್ರೆ ಒಂದು ಜನನ ದರ ಹೆಂಗಾಗೈತಿ, ಎಷ್ಟಾಗೈತಿ, ನಮ್ಮ 8 ಜನ ಸತ್ತರು, 8 ಜನ ಹುಟ್ಟಿದ್ರು, ಮರಣ ದರ,
ನೆಕ್ಸ್ಟ್ ಶಿಶು ಮರಣ ದರ ಅಂತ ಕರಿತೀವಿ. ಶಿಶು ಮರಣ ದರ, ಶಿಶು ಮರಣ ದರ ಅಂತೇಳಿ ಈಗ ನಾವು ಕರಿತೀವಿ. ಶಿಶು ಮರಣ ದರದ ಈಗ ಈ ಜೊತೆಗೆ ಏನಪ್ಪ ಅಂತಂದರೆ ಇನ್ನೊಂದು ನೋಡ್ತೀವಿ. ಏನಪ್ಪ ಅಂತಂದ್ರೆ ಅಲೋ ಬ್ರೋ ಸ್ವಲ್ಪ ಕ್ಲಾಸ್ ಮಾಡತ್ತೀವಿ. ಸ್ವಲ್ಪ ಕ್ಲಾಸ್ ಮಾಡ್ತೀನಿ ಬರ್ತು. ಬಾ ರೂಮ್ ಕಡೆ ಬಾಬು ರಾತ್ರಿ ಕ್ಲಾಸ್ ಮುಗೀತಿ ಬಾ. ಓಕೆ, ಎಸ್ ಸುರೇಶ್ ಸರ್ ಅಂತ ಕರ್ನಾಟಕದ ಖ್ಯಾತ ಜಿಯೋಗ್ರಫಿ ಮತ್ತು ಭಾರತ ಸಂವಿಧಾನದ ಟೀಚರ್. ಓಕೆ, ಸುರೇಶ್ ಪೊಡೆಪ್ನರ್ ಅಂತ. ಓಕೆ ಸರ್. ಓಕೆ, ಶಿಶು ಮರಣ ದರ ಆದಮೇಲೆ ಏನಪ್ಪ ಅಂತ ನೆಕ್ಸ್ಟ್ ಈಗ ತಾಯಂದಿರ ಈಗ ಮರಣ ದರ ಎಲ್ಲ ಕುರಿತು ಏನಪ್ಪ ಅಂತಂದ್ರೆ ಈ ಪ್ರತಿ ವರ್ಷ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಈ ಡಾಟಾ ಕೊಡೋದು ಯಾವುದಪ್ಪ ಅಂತಂದ್ರೆ ಇದೆ ನಮ್ಗೆ SRS ಅಂತ. ಇಲ್ಲಿ ನಾವು ಈ ಜನಗಣತಿ ಅಂತೇಳಿ ಈಗ ನಾವು ನೋಡ್ತೀವಿ. ಇಲ್ಲಿ ಪ್ರತಿ 10 ವರ್ಷಕ್ಕೆ ಏನಪ್ಪ ಅಂತಂದ್ರೆ ಈಗ ನಾವು ಜನಗಣತಿ ಮಾಡ್ತೀವಿ. ಇದು ಏನಪ್ಪ ಪ್ರತಿ ವರ್ಷ ಮಾಡ್ತದೆ. ಪ್ರತಿ ವರ್ಷ ಯಾರು ಸತ್ತರು ಯಾರು ಬದುಕಿದ್ರು ಅಂತಾರೆ ಹಿಂಗೆಲ್ಲ ಮಾಡ್ತದ. ಇದು 2020 ವರದಿ, 2020 ವರದಿ ಅಂತೇಳಿ ನಾವು ನೋಡ್ತೀವಿ. ಓಕೆ, ಇರಲಿ. ಇಲ್ಲಿ ಏನು ಸರ್ ನೈಸರ್ಗಿಕ ಬೆಳವಣಿಗೆ ದರ ಅಂದರೆ ಇದು ನಿಮ್ಗೆ ಇದೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಏನೂ ಇಲ್ಲ, ನೈಸರ್ಗಿಕ ಬೆಳವಣಿಗೆ ದರ ಅಂದರೆ ಏನಪ್ಪ ಅಂತಂದ್ರೆ ಇಲ್ಲಿ ನೋಡಿ 8 ಜನ ಹುಟ್ಟುತ್ತಾರೆ. ಓಕೆ, 8 ಜನ ಹುಡ್ತಾರೆ, 8 ಜನ ಸಾಯ್ತಾರೆ, ಒಂದಕ್ಕೊಂದು ಮೈನಸ್ ಮಾಡಿಬಿಡೋದು. ಓಕೆ, ಜನನ ದರ ವರ್ಸಸ್ ಮರಣ ದರ. ಜನನ ದರ 8 ಜನ ಹುಡ್ತಾರ, ಜನನ ದರ ವರ್ಸಸ್ ಮರಣ ದರ. ಅರ್ಥಾಯ್ತಾ? ಈ ಜನನ ದರದಾಗ ಈ ಮರಣ ದರ ಕಳೆದು ಬಿಟ್ರೆ ನಮಗೆ ಏನು ಸಿಗುತ್ತಪ್ಪ ಅಂದ್ರೆ ಈ ನೈಸರ್ಗಿಕ ಬೆಳವಣಿಗೆಯ ದರ ಸಿಗುತ್ತೆ ಸ್ನೇಹಿತರೆ. ಇಷ್ಟೇ, ಮತ್ತು ಇದು ಬಿಟ್ಟರೆ ಏನೂ ಇಲ್ಲ. ಓಕೆ, ಹಾಗಾದರೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಚೂರು ನಿಮಗೆ ಗೊತ್ತಿರಬೇಕು. ಸರ್ ಜನನ ದರ ಅಂದ್ರೆ ಏನ್ರಿ? ಜನನ ದರ ಅಂದ್ರೆ ಏನಪ್ಪ ಅಂತಂದರೆ ಒಂದು ವರ್ಷದಲ್ಲಿ ನಿರ್ದಿಷ್ಟ ಇಷ್ಟು ಜನಸಂಖ್ಯೆ ಹುಟ್ಟುವಂಥ ಜನರ ಪ್ರಮಾಣ ಎಷ್ಟು ಅಂತ. ಓಕೆ, ಇನ್ನು ಈಗ ಮರಣ ದರ ಅಂದರೆ ಒಂದು ವರ್ಷದಲ್ಲಿ ಇಂತಿಷ್ಟು ಪ್ರಮಾಣಕ್ಕೆ ಹುಟ್ಟುವಂಥ ಜನರ ಪ್ರಮಾಣ ಎಷ್ಟು, ಸಾಯುವರ ಪ್ರಮಾಣ ಎಷ್ಟು. ಶಿಶು ಮರಣ ದರ ಅಂತಂದರೆ ಹುಟ್ಟಿರ್ತಕ್ಕಂಥ ಒಂದು ಮಗು ಒಂದು ವರ್ಷದಲ್ಲಿ ಅಥವಾ ಮೊದಲೇ ಹುಟ್ಟೊಬ್ಬನ ಆಚರಣೆ ಮಾಡಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ಸತ್ತರದ ಶಿಶು ಮರಣ ಅಂತ ಕರಿತೀವಿ. ಇದು ಪ್ರತಿ 1000 ಮಕ್ಕಳಿಗೆ ಏನಪ್ಪ ಅಂತಂದ್ರೆ ನಾವು ನೋಡ್ತೀವಿ. ಇನ್ನು ತಾಯಂದಿರ ಮರಣ ಪ್ರಮಾಣ ಅಂತಂದ್ರೆ ನೋಡಿರಿ ಇವೆಲ್ಲ ಸಾವಿರ ಈ ಜನನ ದರ ಅಂತಂದ್ರೆ ಪ್ರತಿ ಒಂದು ವರ್ಷದಲ್ಲಿ 1000 ಜನರಿಗೆ ಹುಟ್ಟುವ ಮಕ್ಕಳ ಪ್ರಮಾಣಕ್ಕೆ ಜನನ ದರ. ಇಲ್ಲಿ ಮರಣ ದರ ಅಂತಂದ್ರೆ ಪ್ರತಿ 1000 ಜನರಲ್ಲಿ ಒಂದು ವರ್ಷದಲ್ಲಿ 1000 ಸಂಖ್ಯೆಗೆ ಮರಣ ದರ ಅಂತ ಕರಿತೀವಿ. ಇನ್ನು ಶಿಶು ಮರಣ ದರ ಅಂತಂದ್ರೆ ಒಂದು ವರ್ಷದಲ್ಲಿ 1000 ಮಕ್ಕಳಲ್ಲಿ ಮೊದಲೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಸತ್ತ ಶಿಶು ಮರಣ ದರ ಅಂತ ಕರಿತೀವಿ. ಇನ್ನು ತಾಯಂದಿರ ಮರಣ ಪ್ರಮಾಣ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು. ಎಲ್ಲ ಒಂದು ವರ್ಷಕ್ಕಾದ್ರೆ ಇದು ಎಲ್ಲವೂ ಮೇಲಿನ ಇರ್ತಕ್ಕಂಥ ಇಲ್ಲೆಲ್ಲವೂ ಒಂದು ಪ್ರತಿ 1000ಕ್ಕಾದ್ರೆ ಇನ್ನು ತಾಯಂದಿರದು 1 ಲಕ್ಷಕ್ಕೆ. ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ನಮಗೆ ಏನಿರಬೇಕು ಗೊತ್ತಿರಬೇಕು. ಒಂದು ವರ್ಷದಲ್ಲಿ ಡೆಲಿವರಿ ಆಗುವಾಗ ಮಗುಗೆ ಜನ್ಮ ನೀಡುವಾಗ 1 ಲಕ್ಷ ಮಹಿಳೆಯರಲ್ಲಿ ಸಾಯುವಂಥ ತಾಯಂದಿರ ಸಂಖ್ಯೆಗೆ ನಾವೇನಂತ ಕರಿತೀವಿ ಅಂದರೆ ತಾಯಂದಿರ ಮರಣ ಪ್ರಮಾಣ ದರ. ಅರ್ಥ ಆಯ್ತಾ? ಇಷ್ಟು ನಿಮ್ಗೆ ಏನಿರಬೇಕು ಗೊತ್ತಿರಬೇಕು. ಅರ್ಥ ಆಯ್ತಾ? ಇಲ್ಲಿ ಒಂದು ಚೂರು ಏನಪ್ಪ ಅಂದ್ರೆ ಅವಾಗವಾಗ ಇಲ್ಲಿ ನಮ್ಗೆ ಏನು ಮಾಡ್ತಾನಪ್ಪ ಅಂದ್ರೆ ಈಗ ಆ ಕ್ವಶನ್ ಕೇಳ್ತಿರ್ತಾನೆ. ಈಗ ತಾಯಂದಿರ ದರ ಇದು ಈಗ ಅತಿ ಹೆಚ್ಚು ಮರಣ ದರ ಯಾವುದು, ಇದೆಲ್ಲ ಒಂಚೂರು ನಿಮಗೆ ಗೊತ್ತಿರಬೇಕು. ಜನಸಂಖ್ಯೆಗೆ ಹೇಳಿದ್ದೇನೆ, ಅದ್ರ ಒಂಚೂರು ಇಲ್ಲಿ 1-2 ಪಾಯಿಂಟ್ ಹೇಳ್ತೀನಿ. ಫಸ್ಟ್ ಇಲ್ಲಿ ಬಂದ್ಬಿಡೋಣ ಸ್ನೇಹಿತರೆ. ಏನಪ್ಪ ಅಂದ್ರೆ ಶಿಶು ಮರಣ ದರ ಅಂತ. ಓಕೆ, ಶಿಶು ಮರಣ ದರ ಮೋಸ್ಟ್ ಇಂಪಾರ್ಟೆಂಟು. ಶಿಶು ಮರಣ ದರ, ಶಿಶು ಅಂತಂದ್ರೆ ಮಕ್ಕಳು ಹುಟ್ಟಿರ್ತಕ್ಕಂಥ ಮಗು 1 ವರ್ಷದೊಳಗೆ ಸತ್ತರ. ಅತಿ ಹೆಚ್ಚು ಎಲ್ಲಿ ಸಾಯ್ತಾರಪ್ಪ? ಮಧ್ಯಪ್ರದೇಶ. ಈ ಪ್ರದೇಶ ಅಂತ ಗೊತ್ತಿರಬೇಕು. ಅತಿ ಕಡಿಮೆ ಯಾವುದಪ್ಪ ಅಂದ್ರೆ ಮಣಿಪುರ. ನೋಡ್ರಿ ಇದಕ್ಕಿಂತ ಮುಂಚಿತವಾಗಿ ಇದು ಏನಪ್ಪ ಅಂತಂದ್ರೆ ಇದು SRS ವರದಿಯಲ್ಲಿ ನಮ್ಗೆ 20 ಕೇಳೋಣ. ಇದು ಏನಪ್ಪ ಅಂದ್ರೆ 25ರ ವರದಿ. ಓಕೆ, ಇದು SRS. ಈ ಸಲ ನಿಮ್ಗೆ ಕ್ವಶನ್ ಕೇಳೋ ಸಾಧ್ಯತೆ ಇದನ್ನ ಕೇಳ್ಬೋದು. SRS ಅಂತ ಇದು 2023 ಸರ್ವೆ ಮಾಡ್ತಾರೆ. 2025 ಇದು ಬಿಡುಗಡೆ ಮಾಡ್ತಾರೆ. ಸರ್ 2025 ಪ್ರಕಾರ ಇಲ್ಲಿ ಶಿಶು ಮರಣ ದರ ಮೋಸ್ಟ್ ಇಂಪಾರ್ಟೆಂಟು. ಶಿಶು ಮರಣ ದರ ಎಷ್ಟೈತಿ ಅಂತ ಇಲ್ಲಿ ಏನು ಕ್ವಶನ್ ಕೇಳಂಗಿಲ್ಲ. ಇಲ್ಲೊಂದು ಟಾರ್ಗೆಟ್ ಹಾಕೊಂಡ್ರೆ ಏನಪ್ಪ ಅಂತಂದ್ರೆ ಈ ಶಿಶು ಮರಣ ದರ ಈಗ 25 ಎಷ್ಟೈತೆ? 25. ಎಷ್ಟಕ್ಕ? 1000ಕ್ಕೆ 25. ಅರ್ಥ ಆಯ್ತಾ? ಇಷ್ಟು ಇದಕ್ಕಿಂತ ಕಡಿಮೆ ಆಗೋದು ನಮ್ಮ ಗುರಿ ಅನ್ನೋದು ನಮ್ದು ಈಗ ಇಷ್ಟ ಐತಿ. ಮೋಸ್ಟ್ ಇಂಪಾರ್ಟೆಂಟು ಇಲ್ಲಿ ಏನಪ್ಪ ಅಂತಂದ್ರೆ ಸರ್ ಅತಿ ಹೆಚ್ಚು ಯಾವುದ್ರಿ? ಅತಿ ಹೆಚ್ಚು ಮಕ್ಕಳು ಎಲ್ಲಿ ಸಾಯ್ತವಪ್ಪ ಅಂದ್ರೆ ಮಧ್ಯಪ್ರದೇಶದಲ್ಲಿ. ಅತಿ ಕಡಿಮೆ ಎಲ್ಲಿಪ್ಪ ಅಂದ್ರೆ ಮಣಿಪುರದಲ್ಲಿ. MN ಅಂತ ಮಣಿಪುರ. ಅರ್ಥ ಆಯ್ತಾ? 2025 ಇದು ಡಾಟಾ. ಇನ್ನು ಬನ್ನಿ ಸ್ನೇಹಿತರೆ. ತಾಯಂದಿರ ಮರಣ ಪ್ರಮಾಣ ಅಂತೇಳಿ ನಾವು ಕರಿತೀವಿ. ಇದು ಇಂಗ್ಲೀಷ್ನಾಗ ಏನಿತ್ತಲ್ಲ ಇದಕ್ಕೆ IMR ಅಂತ ಕರಿತೀವಿ. ಓಕೆ, IMR ಇರಲಿ.
ಸೊ ಇನ್ನು ಬನ್ನಿ ಸ್ನೇಹಿತರೆ, ತಾಯಂದಿರ ಮರಣ ಪ್ರಮಾಣ. ಇಲ್ಲಿ ನಾನು ಈಗ ತಾನೇ ಡೆಲಿವರಿ ಆಗ್ತಾ ಮಕ್ಕಳು ಜನ್ಮ ಕೊಡ್ತಾನೆ ಸಾಯ್ಬೇಕು. ಇವರಿಗೆ ನಾವೇನಂತೀವಪ್ಪ ಅಂದ್ರೆ ಮ್ಯಾಟರ್ನಲ್ ಮಾರ್ಟಲಿಟಿ ರೇಟ್ ಅಂತ MMR ಅಂತ ಕರಿತೀವಿ. ಸೊ ಅಂದ್ರೆ ಡೆಲಿವರಿ ಆಗುವಾಗ 1,00,000 ಮಹಿಳೆಯರಲ್ಲಿ ಸಾಯುವಂಥ ತಾಯಂದಿರ ನಾವು ತಾಯಂದಿರ ಮರಣ ಪ್ರಮಾಣ ಅಂತ ಕರಿತೀವಿ. ಇಲ್ಲಿ ಅತಿ ಹೆಚ್ಚು ಎಲ್ಲಿ ಸೈತೀವಿ? ಅಸ್ಸಾಮಲ್ಲಿ ಸಾಯ್ತಾರೆ. ಮೋಸ್ಟ್ ಇಂಪಾರ್ಟೆಂಟು, ಅತಿ ಹೆಚ್ಚು ತಾಯಂದಿರ ಮರಣ ಪ್ರಮಾಣ ಅಸ್ಸಾಮ, ಅತಿ ಕಡಿಮೆ ಕೇರಳ. ಅತಿ ಕಡಿಮೆ ಅಲ್ಲರೆ ಕೇರಳ ಅಂತ ನಮ್ಗೆ ಏನಿರಬೇಕು ಗೊತ್ತಿರಬೇಕು. ಓಕೆ, ಇರಲಿ. ಸೊ ಇಲ್ಲಿ ಕೂಡ ಏನಪ್ಪ ಅಂತಂದ್ರೆ ಸರ್ 2025 ಪ್ರಕಾರ ಸೊ ಈ ನೈಸರ್ಗಿಕ ಬೆಳವಣಿಗೆ ದರ ಅತಿ ಹೆಚ್ಚು ಯಾವ ರಾಜ್ಯ? ಇಲ್ಲಿ ಕೂಡ ಬಿಹಾರ್. ಓಕೆ, ನೈಸರ್ಗಿಕ ಈ ಬೆಳವಣಿಗೆ ದರ ಇಲ್ಲಿ ಕೂಡ ಯಾವುದಪ್ಪ? 2020 ಪ್ರಕಾರ ಕೂಡ ಬಿಹಾರ, 2025 ಪ್ರಕಾರ ಕೂಡ ಯಾವುದಪ್ಪ ಅಂದ್ರೆ ಇಲ್ಲಿ ಕೂಡ ಉತ್ತರ ಬಿಹಾರ್ ಅಂತ ನಮ್ಗೆ ಏನಿರಬೇಕು ಗೊತ್ತಿರಬೇಕು. ಅರ್ಥ ಆಯ್ತಾ? ಎಸ್, ಇಷ್ಟು ಗೊತ್ತಿತ್ತು ಅಂತಂದರೆ ಇದು ನಿಮ್ಗೆ ಬಹಳ ಒಳ್ಳೆಯದು. ಎಸ್, ಇನ್ನು ಬನ್ನಿ ಸ್ನೇಹಿತರೆ, ಈ ಕೆಳಗಿನಲ್ಲಿ ಯಾವ ವೈದಿಕ ಪುಸ್ತಕದಲ್ಲಿ ಸೂಕ್ತವನ್ನು ಸ್ತೋತ್ರಗಳೆಂದು ಕರೆಯಲಾಗ್ತದೆ? ಅಪ್ಪ ಏನಿಲ್ಲೋ ಸ್ತೋತ್ರ ಅಂದ್ರೆ ಗೊತ್ತಿದ್ರೆ ಆನ್ಸರ್ ಮುಗಿದೋಯ್ತು. ಸ್ತೋತ್ರ ಅಂದ್ರೆ ಮೊದಲು ಇದು ಗೊತ್ತಾಗಬೇಕು. ಸ್ತೋತ್ರ ಅಂದ್ರೆ ನನಗೂ ಇದೇನು ದಿಕ್ಕತ್ತಿಲಿಲ್ಲ. ಇಲ್ಲ ಐಮ್ಸ್ ಅಂತ ನೋಡಿದ್ದೆ, ಅಯ್ಯೋ ಮರಿದ ಅಂತ ಗೊತ್ತಾಯ್ತು. ಮಂತ್ರಗಳು, ಸ್ತೋತ್ರನ ಸ್ತೋತ್ರ ಅಂದರೆ ಮಂತ್ರಗಳು ಎಂದರ್ಥ. ಎಸ್, ಬನ್ನಿ ಸ್ನೇಹಿತರೆ, ಇಲ್ಲಿ ಏನಪ್ಪ ಅಂತಂದ್ರೆ ಈ ಮಂತ್ರಗಳು ಸೊ ಮೋಸ್ಟ್ ಇಂಪಾರ್ಟೆಂಟು. ಈ ಯಾವ ಇದರಲ್ಲಿ ಮಂತ್ರಗಳು ಕಂಡು ಬರುತ್ತವೆ? ಶ್ಲೋಕಗಳು ಎಲ್ಲರಲ್ಲಿ ಕಂಡು ಬರ್ತಾವ. ಮತ್ತು ಹಂಗೆ ಬೇರೆ ವಿಚಾರ ಅಲ್ಲ. ಶ್ಲೋಕಗಳು ಅಂತಂದ್ರೆ ಎಲ್ಲರಲ್ಲಿ ಕಂಡು ಬರ್ತಾವ. ಇಲ್ಲಿ ಅವ್ರು ಕೇಳಕತ್ತಾರ ತಮ್ಯ ಏನಂದು ಕೇಳಕತ್ತಾರೋ? ಮಂತ್ರಗಳು ಮೋಸ್ಟ್ ಇಂಪಾರ್ಟೆಂಟ್. ಏನಪ್ಪ ಮಂತ್ರಗಳು? ಐಮ್ಸ್ ಅಂತಂದ್ರೆ ಇಂಗ್ಲೀಷಲ್ಲಿ ಐಮ್ಸ್ ಅಂತಂದ್ರೆ ನಮ್ಗೆ ಏನಂದು ಗೊತ್ತಿರಬೇಕು? ಮಂತ್ರಗಳು ದಿ ಮೋಸ್ಟ್ ಇಂಪಾರ್ಟೆಂಟು. ಹಾಗಾದರೆ ಸರ ಮಂತ್ರಗಳು ಯಾವಪ್ಪ? ಸಾಮವೇದ, ಅಥರ್ವಣವೇದ, ಯಜುರ್ವೇದ, ಋಗ್ವೇದ ದಿ ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿ ಮಂತ್ರ ಒಳಗೊಂಡಿರ್ತಕ್ಕಂಥ ವೇದ ಯಾವುದಪ್ಪ ಅಂತಂದ್ರೆ ಸೊ ಈಗ ನಾವು ಯಾವುದಂತ ನೋಡ್ತೀವಿ ಅಂದ್ರೆ ಋಗ್ವೇದ ಅಂತ ನೋಡ್ತೀವಿ. ಅರ್ಥ ಆಯ್ತಾ? ದಿ ಮೋಸ್ಟ್ ಇಂಪಾರ್ಟೆಂಟ್. ಈ ಋಗ್ವೇದಲ್ಲಿ ಏನಪ್ಪ ಅಂತಂದ್ರೆ ಸೊ ನಮಗೆ ಈಗ ಏನಾಗುತ್ತೆ ಮಂತ್ರಗಳೇನಪ್ಪ ಅಂದ್ರೆ ಕಂಡು ಬರ್ತವೆ. ಹಾಗಾದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಸ್ವಲ್ಪ ಸಂಕ್ಷಿಪ್ತವಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಋಗ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ಓನ್ಲಿ 2 ಪಾಯಿಂಟ್ ನಾವು ಮಾತಾಡೋಣ. ಋಗ್ವೇದ ಯಾಕಂದ್ರೆ ಇದ್ರ ಮೇಲೆ ಈ ನೆಕ್ಸ್ಟ್ ಎಕ್ಸಾಮಕ್ಕೆ ಏನು ಕೊಟ್ಟರು ನೀವು ಆನ್ಸರ್ ಹಾಕ್ಬೇಕು. ಅರ್ಥ ಆಯ್ತಾ? ಸೊ ಋಗ್ವೇದ ಅಂತ ಯಾವ್ಯಾದ? ಋಗ್ವೇದ ಅಂತೇಳಿ ಸೊ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೊಂಡು ಬರ್ತೀವಿ. ಎಸ್, ಏನಪ್ಪ ಅಂತಂದ್ರೆ ಫಸ್ಟ್ ಪಾಯಿಂಟ್ ಗೊತ್ತಿರಬೇಕು. ಅತ್ಯಂತ ಪ್ರಾಚೀನವಾದ ವೇದ. ಕ್ವಶನ್ ಕೇಳ್ತಾನೆ, ಈ ಕೆಳಗಿನ ಯಾವ ಅತ್ಯಂತ ಪ್ರಾಚೀನವಾಗಿದ್ದಪ್ಪ ಅಂತಂದ್ರೆ ಋಗ್ವೇದ ಅಂತ. ಓಕೆ, ಅತ್ಯಂತ ಪ್ರಾಚೀನವಾದ ವೇದ. ಅರ್ಥ ಆಯ್ತಾ? ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ವೇದ ಯಾವುದಪ್ಪ ಅಂದರೆ ಋಗ್ವೇದ. ಸರಿ, ಇದು ಯಾವುದಕ್ಕೆ ಸಂಬಂಧಪಟ್ಟೈತಿ? ಇದು ಇದು ಸ್ತೋತ್ರಗಳಿಗೆ. ಸ್ತೋತ್ರ ಅಂದ್ರೆ ಏನಪ್ಪ? ಮಂತ್ರಗಳೆಂದರ್ಥ. ಸ್ತೋತ್ರ ಅಂದ್ರೆ ಏನೋ? ಮಂತ್ರಗಳು. ಆಗ ಸರ್ ಮಂತ್ರಗಳು ಯಾವುದಕ್ಕೆ ಸಂಬಂಧಪಟ್ಟವ? ಇದು ಕ್ವಶನ್ ಕೇಳ್ತಾನೆ ನಮಗ. ಈ ಶ್ಲೋಕಗಳು ಮಂತ್ರಗಳು ಯಾರಪ್ಪ ಅಂದರೆ ಆರ್ಯ ದೇವರು ಇಂದ್ರ, ವರುಣ, ಅಗ್ನಿ, ಸೋಮ. ಇಂದ್ರ, ವರುಣ, ಅಗ್ನಿ, ಸೋಮ ಮುಂತಾದ ದೇವರಿಗೆ ಸಂಬಂಧಪಟ್ಟ ಶ್ಲೋಕಗಳೊಳಗೊಂಡಿದೆ. ಆ ಕ್ವಶನ್ ಕೇಳ್ತಾನ. ಸರ್ ಇದರ ಎಷ್ಟು ಶ್ಲೋಕಗಳಿವೆ? 1028 ಶ್ಲೋಕಗಳಿವೆ. ಎಷ್ಟು? 1028 ಶ್ಲೋಕಗಳಿವೆ. 1028 ಶ್ಲೋಕಾಸ್ ಮೋಸ್ಟ್ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಇದರ ಎಷ್ಟು ಶ್ಲೋಕಗಳಿವೆ? 1028 ಶ್ಲೋಕಗಳಿವೆ. ಓಕೆ, ನೆಕ್ಸ್ಟ್ ಗೊತ್ತಿರ ಎಷ್ಟು ಮಂಡಲಗಳಿವೆ? 10 ಮಂಡಲಗಳಿವೆ. ಇದರಿರ್ತಕ್ಕಂಥ ಒಟ್ಟು ಮಂಡಲಗಳ ಸಂಖ್ಯೆ ಎಷ್ಟು? ಇದರಿಗಿರುವಂಥ ಒಟ್ಟು ಮಂಡಲಗಳ ಸಂಖ್ಯೆ 10. ಓಕೆ, ಮೋಸ್ಟ್ ಇಂಪಾರ್ಟೆಂಟು 10 ಮಂಡಲಗಳು. ಅರ್ಥ ಆಯ್ತಾ? ಇದ್ರಾಗ ಒಂದು ಎರಡೇ ಮಂಡಲ ನಿಮ್ಮ ಎಕ್ಸಾಮ್ ಗೊತ್ತಿರಲಿ. 10 ಮಂಡಲದಲ್ಲಿ ಇದ್ರಾಗ ಎರಡೇ ಗೊತ್ತಿರಲಿ. ಒಂದು 3ನೇ ಮಂಡಲ. ಯಾರಪ್ಪ? ಈ 3ನೇ ಮಂಡಲ ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತಂದರೆ ಗಾಯತ್ರಿ ಮಂತ್ರ. ಯಾವ ಮಂತ್ರ? ಗಾಯತ್ರಿ ಮಂತ್ರ ಮೋಸ್ಟ್ ಇಂಪಾರ್ಟೆಂಟು. ಯಾವುದು ಗಾಯತ್ರಿ ಮಂತ್ರ ಅಂದ್ರೆ ಸೂರ್ಯನ ತಾಯಿ ಯಾರು? ಸಾವಿತ್ರಿ. ಸಾವಿತ್ರಿ ಸಂಬಂಧಪಟ್ಟ ಮಂತ್ರ ಯಾವುದು? ಗಾಯತ್ರಿ ಮಂತ್ರ. ಯಾವುದು? ಓಂ ಬೂಂ ಭುವಸ್ವರ. ಇದೇ ಗಾಯತ್ರಿ ಮಂತ್ರ. ಅರ್ಥ ಆಯ್ತಾ? 3ನೇ ಮಂಡಲ. ಹಾಗಾದ್ರೆ ಕ್ವಶನ್ ಕೇಳ್ತಾನೆ, ಗಾಯತ್ರಿ ಮಂತ್ರ ಯಾರಿಗಾಗಿದೆ? ಸೂರ್ಯನ ತಾಯಿ ಸಾವಿತ್ರಿಗಾಗಿದೆ ಸ್ನೇಹಿತರೆ. ಅರ್ಥ ಆಯ್ತಾ? ಬಾ ಇನ್ನು ಕೊನೆಯ ಮಂಡಲ ಯಾವುದು? 10ನೇ ಮಂಡಲ. ಒಂದು ಕ್ವಶನ್ ಕೇಳ್ತಾನಪ್ಪ ನಿಮ್ಮ ಎಕ್ಸಾಮ್ಕ. 10ನೇ ಮಂಡಲ ಯಾವುದಕ್ಕೆ ಸಂಬಂಧಪಟ್ಟಿದೆ? 10ನೇ ಮಂಡಲ ಜಾತಿ ವ್ಯವಸ್ಥೆ ಅಥವಾ ವರ್ಣ ವ್ಯವಸ್ಥೆ. ಮೋಸ್ಟ್ ಇಂಪಾರ್ಟೆಂಟು ಜಾತಿ ವ್ಯವಸ್ಥೆ ಅಥವಾ ವರ್ಣ ವ್ಯವಸ್ಥೆಗೆ ಯಾವ ಸಂಬಂಧಪಟ್ಟ ಮಂಡಲ ಯಾವುದಪ್ಪ ಅಂದರೆ 10ನೇ ಮಂಡಲ. ಸಾಕು, ಎಷ್ಟು ಗೊತ್ತಾರ ನಿಮ್ಮ ಸಾಕು. ಅದರಲ್ಲಿ ಇನ್ನೊಂದು ಕೇಳ್ತಾನ, ಋಗ್ವೇದ ಉಪವೇದ ಯಾವುದು? ಆಯುರ್ವೇದ. ಉಪವೇದ ಯಾವುದ್ರೆ? ಆಯುರ್ವೇದ.
ಓಕೆ. ಎಸ್ ಇಲ್ಲಿ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ನೋಡ್ರಿ. ಒಟ್ಟು ವೇದಗಳೆಷ್ಟು? 4. ಒಂದು ಋಗ್ವೇದ, ಎರಡನೇದು ಯಜುರ್ವೇದ, ಮೂರನೇದು ಸಾಮವೇದ, ನಾಲ್ಕನೇದು ಅಥರ್ವಣ ವೇದ. ಎಸ್ ಈಗ ಬರ್ರಿ, ಈಗ ಪಟ್ಟ ಹೇಳ್ತೀನಿ ನೋಡ್ರಪ್ಪ. ಇವಕ್ಕೆ ಸಂಬಂಧಪಟ್ಟ ಉಪವೇದ ಇಲ್ಲಿ ಮ್ಯಾಲೆ ಲೀಡಿಂಗ್ ಬರಿತೀವಿ ನೋಡಿ. ಉಪವೇದ ಯಾವ ವೇದ? ಉಪವೇದ. ಇದಕ್ಕೊಂದು ಟ್ರಿಕ್ ಐತಿ, ಕೋಡ್ ಐತಿ. ಏನಂತ? EDGS. ಏನಪ್ಪ? ಆಯುರ್ವೇದ, ಧನುರ್ವೇದ, ಗಂಧರ್ವೇದ, ಶಿಲ್ಪವೇದ. ಓಕೆ, ಅಂದರೆ ಋಗ್ವೇದದ ಉಪವೇದ ಯಾವುದು? ಆಯುರ್ವೇದ. ಓಕೆ, ಇದು ಯಜುರ್ವೇದದ ಉಪವೇದ ಯಾವುದು? ಧನುರ್ವೇದ. ಓಕೆ, ಸಾಮವೇದ ಉಪವೇದ ಯಾವುದು? ಗಂಧರ್ವ ವೇದ. ಇನ್ನು ಅಥರ್ವಣವೇದದ ಉಪವೇದ ಯಾವುದು? ಶಿಲ್ಪವೇದ. ಓಕೆ. ಎಸ್, ಇನ್ನು ಬನ್ನಿ ಸ್ನೇಹಿತರೆ, ಇನ್ನೊಂದು ಈಗ ಗೊತ್ತಿರಬೇಕು ಸರ್. ಆಯುರ್ವೇದ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆಯುರ್ವೇದ ಇದಕ್ಕೆ ಒಂದೊಂದು ಪಾಯಿಂಟ್ ಏನಪ್ಪ ಅಂದ್ರೆ ನಿಮಗೆ ಗೊತ್ತಿರಬೇಕು. ಸೊ ಆಯುರ್ವೇದ ಯಾವುದಕ್ಕಪ್ಪ ಅಂತಂದ್ರೆ ಔಷಧಿ. ಯಾವುದು? ಔಷಧಿ. ಆಯುರ್ವೇದ ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತಂದ್ರೆ ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತ ಗೊತ್ತಿರಬೇಕು. ಆಯುರ್ವೇದ ಔಷಧಿಗೆ ಸಂಬಂಧಪಟ್ಟಿದೆ. ಆಯುರ್ವೇದ ಔಷಧಿಗೆ. ಸರ ಈಗ ಧನುರ್ವೇದ ಯುದ್ಧಕ್ಕೆ. ಸರ ಈಗ ಗಂಧರ್ವೇದ ಸಂಗೀತಕ್ಕೆ. ಸರ ಶಿಲ್ಪವೇದ ಶಿಲ್ಪಕಲೆಗೆ. ಆಯಿತಾ? ಎಸ್, ಇಷ್ಟು ಗೊತ್ತಿರಬೇಕು. ಇದ್ರ ಜೊತೆಗೆ ಏನಪ್ಪ ಅಂತಂದರೆ ಈಗ ನಾನು ಏನು ಮಾತಾಡಿದ್ನಪ್ಪ ಅಂತಂದ್ರೆ ಋಗ್ವೇದ ಮಾತಾಡಿದೆ. ಯಜುರ್ವೇದ ಬಗ್ಗೆ ಓನ್ಲಿ ಒಂದೇ ಪಾಯಿಂಟ್ ಮಾತಾಡ್ತೀನಿ ನಾನು. ಏನಪ್ಪ ಅದ್ರ ಕ್ವಶನ್ ಕೇಳ್ತಾನ ಸರ್, ಮತ್ತು ಇದು ಯಜುರ್ವೇದ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಸ್ನೇಹಿತರೆ? ಯಜುರ್ವೇದ ಯಜ್ಞ ಯಾಗಾದಿಗಳಿಗೆ. ಋಗ್ವೇದ ದೇವರ ಶ್ಲೋಕಗಳಿಗೆ, ಇದು ಯಜ್ಞ ಯಾಗಾದಿಗಳಿಗೆ. ಅಂದ್ರೆ ಯಜ್ಞ ಮಾಡುವಾಗ ಹೇಳುವಂಥ ಶ್ಲೋಕಗಳಿವೆ. ಎಸ್ ಸರ್, ಈಗ ಸಾಮವೇದ ಮೋಸ್ಟ್ ಇಂಪಾರ್ಟೆಂಟು. ಸಾಮವೇದ ಸಾಮಾನ್ಯ ಅಂದರೆ ಸಂಗೀತ ಎಂದರ್ಥ. ಅಂದರೆ ಸಾಮಾನ್ಯ ಅಂದರೆ ಇಂಪಾದ ಧ್ವನಿಯಿಂದ ಅರ್ಥ. ಅಂದರೆ ಸಾಮವೇದ ಸಂಗೀತಕ್ಕೆ ಸಂಬಂಧಪಟ್ಟಿದೆ. ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಅಥರ್ವಣ ವೇದ ಮಾಟ, ಮಂತ್ರ, ರೋಗ, ರುಜಿನ, ದೆವ್ವ, ಭೂತ ಮುಂತಾದಗಳಿಗೆ ಸಂಬಂಧಪಟ್ಟ ಶ್ಲೋಕಗಳಿದಾವ. ಒಟ್ಟಾರೆ ಯಜುರ್ವೇದ ಬಗ್ಗೆ ಅಥರ್ವಣ ವೇದ ಬಗ್ಗೆ ಒಂದೇ ಮಾತು ಹೇಳ್ಬೇಕಂತಂದರೆ ಮಾನವನ ಅತೀಂದ್ರಿಯ ಶಕ್ತಿನ ನಿಯಂತ್ರಣ ಮಾಡ್ತದೆ. ಇಷ್ಟೇ ಸಂಕ್ಷಿಪ್ತವಾಗಿ ನಿಮಗೆ ಸಾಕು. ಓಕೆ. ಎಸ್, ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ. ಜಾರ್ಜ್ ಸೈಮನ್ ಓಂ 1827ರಲ್ಲಿ ಸೂತ್ರವನ್ನು ಪ್ರಕಟಿಸಲು ಪ್ರಸಿದ್ಧರಾದರು. ಇದು ಏನನ್ನು ವಿವರಿಸುತ್ತದೆ ಅಂತ ಕ್ವಶನ್ ಕೇಳಕತ್ತಾನ. ತಮ್ಮ ಇಲ್ಲಿ ನೋಡಿಬಿಡು, ಇದಕ್ಕೆ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಆಪ್ಷನ್ ಸಿ. ವಿದ್ಯುತ್ ಪ್ರವಾಹ ಅರಿವು ವಿಭಾಂತರಕ್ಕೆ ಅನುಪಾತದಲ್ಲಿರುತ್ತದೆ ಮತ್ತು ಪ್ರತಿಯೊಂದು ವಿಲೋಮ ಅನುಪಾತದಲ್ಲಿರುತ್ತದೆ ಅಂತ ಹೇಳ್ತಾನ. ಎಸ್, ಇನ್ನು ಇದರ ಒಂದು ಕೊನೆಯ ಪ್ರಶ್ನೆ. ಇದು 11 ಆಗಬಾರ್ದು, ಇದು 20 ಆಗಬೇಕು. ಇರಲಿ. ಓಕೆ, ಇದು 20ನೇ ಪ್ರಶ್ನೆ ಸ್ನೇಹಿತರೆ. ಏನಪ್ಪ ಅಂತಂದ್ರೆ ಲಾಸ್ಟ್ ಕ್ವಶನ್. ಸೊ PM ಸೂರ್ಯಗರ್. ಓಕೆ, PM ಪ್ರಧಾನಮಂತ್ರಿ ಸೂರ್ಯಗರ್ ಮುಕ್ತಿ ಬಿಜ್ಲಿ ಯೋಜನೆಯಲ್ಲಿ ಯಾವ ಪ್ರಯೋಜನವನ್ನು ಸೇರಿಸಲಾಗಿಲ್ಲ ಅಂತ ಕೇಳೋಣ. ಯಪ್ಪ ಭಾಳ ಈಜಿ ಐತೆ ಮರೆ. ಅಲ್ಲೇ ಕ್ವಶನ್ ಅಲ್ಲೇ ಆನ್ಸರ್. ಪ್ರತಿಯೊಂದು ಶಿಫ್ಟಿಗೆ ಏನಪ್ಪ ನಿಮ್ಮ ಜಿಡಿಗೆ ಏನಿರುತ್ತೆ ಗೊತ್ತಾ? ಅಲ್ಲೇ ಕ್ವಶನ್ ಅಲ್ಲೇ ಆನ್ಸರ್ ಇರ್ತದೆ. ಬಟ್ ಸ್ವಲ್ಪ ಬುದ್ಧಿ ಬೇಕು. ಒಂದು ಚಲೋ ಐತೆ ಅಂತ ತಿಳ್ಕೊ 100% ಅಲ್ಲೇ ಕ್ವಶನ್ ಅಲ್ಲೇ ಆನ್ಸರ್ ಪಕ್ಕ ಹಾಕಿ ಬರ್ತಿತ್ತಮ್ಮ. ನೋಡಿಲ್ಲಿ ಯಾವುದು ಸೇರಿಸಲಾಗಿಲ್ಲ, ಮೊದಲು ಕ್ವಶನ್ ಪೂರ್ತಿ ಓದಬೇಕು. ಯಾವುದೋ ಸೇರಿಸಲಾಗಿಲ್ಲ ಅಂತೇಳಿ ಕೇಳತ್ತಾನ. ಬಾ ನೋಡ್ರಿ, ಸೂರ್ಯ ಅಂದ್ರೇನು? ಸೂರ್ಯ. ಗರ್ ಅಂದ್ರೇನು? ಮನೆ. ಬಿಜ್ಲಿ ಅಂದ್ರೇನು? ಕರೆಂಟ್. ಓಕೆ, ಬಾ ಅಂದರೆ ನೋಡ್ರಿ, ಈಗ ಮನೆ ಮೇಲೆ ಸೂರ್ಯಕಿರಣದಿಂದ ಸೌರಶಕ್ತಿಯನ್ನು ಇಲ್ಲೇನು ಮಾಡಿದಪ್ಪ ಅಂತಂದ್ರೆ ಈ ಮನೆ ಮೇಲೆ ನಮ್ಮ ವಿದ್ಯುತ್ ಇವುಗಳನ್ನು ಹಾಕಿ ಇಲ್ಲಿಗ ಈ ಸೌರಶಕ್ತಿಯನ್ನು ಉತ್ಪಾದನೆ ಮಾಡೋಕೆ ಈ ಯೋಜನೆ ಸಂಬಂಧಪಟ್ಟೈತಿ ಅಂತೇಳಿ ನಾವು ನೋಡ್ತೇವೆ. ಎಸ್, ಹಾಗಾದರೆ ಇಲ್ಲಿ ಬಾ ಮೋಸ್ಟ್ ಇಂಪಾರ್ಟೆಂಟು ನವೀಕರಿಸಬಹುದಾದ ಇಂಧನ ಹೆಚ್ಚಿದ ಬಳಕೆ ಅಂತ ಏನು ಹೇಳತ್ತನಪ್ಪ ಅಂದ್ರೆ ಯಾವುದು ಸೇರಿಸಲಾಗಿದೆ ಇದು ಕರೆಕ್ಟು. ನವೀಕರಿಸಬಹುದಾದ ಇಂಧನಗಳ ಹೆಚ್ಚಿದ ಬಳಕೆ ಅಂದ್ರೆ ಇಲ್ಲಿ ಏನು ಮಾಡ್ಬೇಕಾದಂತ ಸದವ ಹೇಳಕತ್ತನಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಈ ನಮ್ಗೆ ನವೀಕರಿಸಬಹುದಾದ ಅಂದರೆ ಒಳ್ಳೆ ಉತ್ಪಾದನೆ ಮಾಡಬಹುದಾದ ಇಂಧನ ಹೆಚ್ಚಿಗೆ ಮಾಡಬೇಕು. ಹೌದು, ಇದು ಕರೆಕ್ಟ್. ಬಳಕೆ ಅದು ಹೆಚ್ಚಿಗೆ ಮಾಡಬೇಕು. ಮನೆಗೆ ಉಚಿತ ವಿದ್ಯುತ್, ಹೌದು. ಹಿಂಗೆ ಮಾಡಿ ಏನಪ್ಪ ಅಂತ ಪ್ರತಿಯೊಬ್ಬರ ಮನೆಯ ಮೇಲುಗಡೆ ಗರ್ ಅಂತ ಇರ್ತಾರೆ, ಮನೆಯ ಮೇಲುಗಡೆ ಅದು ಪ್ಯಾನಲ್ಗಳನ್ನು ಹಾಕಿ ಪ್ರತಿಯೊಬ್ಬರಿಗೆ ಉಚಿತ ಕೊಡಬೇಕು, ಅದು ಉದ್ದೇಶ. ಹೌದು. ಸರ್ಕಾರಕ್ಕೆ ವಿದ್ಯುತ್ ಕಡಿಮೆ ಮಾಡೋದು, ಹೌದು. 100% ಇಂದ ಕಡಿಮೆ ಮಾಡೋದು. ಖಾಸಗಿ ವಲಯಕ್ಕೆ ಕಡಿಮೆ ವಿದ್ಯುತ್ ವೆಚ್ಚ, ಇದು ತಪ್ಪು. ಇದು ಸೇರಿಸಲಾಗಿಲ್ಲ. 3 ಏನಪ್ಪ ಒಂಚೂರು ಕರೆಕ್ಟಾಗಿ ಓದ್ಕೊಂಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ತದೆ. 3 ಸರಿ, 4ನೇದು ಒಂದೇ ತಪ್ಪು. ಏನು ಸರ
ಸೂರ್ಯಘರ್ ಮುಕ್ತಿ ಬಿಜ್ಲಿ ಅಂದರೆ ಏನು? ಇದು ಏನಿಲ್ಲಪ್ಪ, ಇದೊಂದು ಸ್ಕೀಮು. ಈ ಯೋಜನೆಯನ್ನು ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರದ ಯೋಜನೆಗೆ ನರೇಂದ್ರ ಮೋದಿಜಿಯವರು ಇದನ್ನು ಏನು ಮಾಡ್ತಾರಪ್ಪ ಅಂದ್ರೆ 2000 ಇದನ್ನು 24ರಲ್ಲಿ ಜಾರಿಗೆ ತರ್ತಾರೆ. 2024ರಲ್ಲಿ ಏನಾಗತ್ತೆ ಇದು ಜಾರಿಗೆ ಬರ್ತದೆ. ಇದು ಯಾವುದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಸೌರ ಯೋಜನೆ, ಸೌರಶಕ್ತಿ ಸಂಬಂಧಪಟ್ಟದೆ. ಮೋಸ್ಟ್ ಇಂಪಾರ್ಟೆಂಟು ಸೌರಶಕ್ತಿ ಸಂಬಂಧಪಟ್ಟದೆ. ಭಾರತದ ಪ್ಲ್ಯಾನ್ ಹಾಕ್ಕೊಂಡಿವಿ. ಏನು ಹಾಕ್ಕೊಂಡಿವಪ್ಪ ಅಂತಂದ್ರೆ 2030 2030 ನಾವು ಏನು ಮಾಡಕ್ಕೆ ಹೋಗ್ಬೇಕು ಅಂದ್ರೆ 500 ಮೆಗಾವ್ಯಾಟ್, ಮೋಸ್ಟ್ ಇಂಪಾರ್ಟೆಂಟ್ MG 500 ಮೆಗಾವ್ಯಾಟ್ ವಿದ್ಯುತ್ತನ್ನು ಎಲ್ಲಿಂದ ತಯಾರು ಮಾಡಬೇಕು? ನವೀಕರಿಸಬಹುದಾದ ಇಂಧನಗಳಿಂದ ನವೀಕರಿಸಬಹುದಾದ ಇವುಗಳಿಂದ ಏನು ಮಾಡಬೇಕು ಅಂದ್ರೆ ತಯಾರು ಮಾಡಬೇಕು. ಸರ್, ನವೀಕರಿಸಬಹುದಾದ ಅಂದ್ರೇನು? ಉತ್ಪಾದನೆ ಮಾಡಬಹುದಾದ. ಫಾರ್ ಎಕ್ಸಾಂಪಲ್ ಸೂರ್ಯಶಕ್ತಿ ಇರ್ಬೋದು, ಅರ್ಥ ಆಯ್ತಾ, ಪವನಶಕ್ತಿ ಇರ್ಬೋದು, ಓಕೆ, ವಿದ್ಯುತ್ ಶಕ್ತಿ ಇರ್ಬೋದು. ಇವೆಲ್ಲವನ್ನು ನಾವು ಮರಳಿ ಉತ್ಪಾದನೆ ಮಾಡಬಹುದು. ಈ ಕಲ್ಲಿದ್ದಲು ಹಾಕಿ ಸದ್ದೇನಪ್ಪ, ನಮ್ಮ ಈಗ ರಾಯಚೂರಲ್ಲಿ ಥರ್ಮಲ್ ಪವರ್ದಲ್ಲಿ ಈಗ ಕಲ್ಲಿದ್ದಲು ಹಾಕಿ ನಾವು ಈಗ ವಿದ್ಯುತ್ತನ್ನು ತಯಾರು ಮಾಡ್ತೀವಿ. ಅದು ನಾವು ಎಷ್ಟು ದಿನ ಮಾಡೋಕ್ಕೆ ಸಾಧ್ಯ? ಇವತ್ತೆಲ್ಲ ನಾಳೆ ಕಲ್ಲಿದ್ದಲು ಖಾಲಿ ಆಯ್ತಂದ್ರೆ ನಮ್ಮದು ಬುಗಿತೆ, ನಮ್ಮದೆಲ್ಲ ಬಗರಿ ಎಲ್ಲ ಖಾಲಿ ಆಯ್ತು. ಅದಕ್ಕೆ ಅದೆಲ್ಲದ್ರ ಬಗ್ಗೆ ಕಡಿಮೆ ಮಾಡಬೇಕು. ಕಡಿಮೆ ಮಾಡಿ ಏನಪ್ಪ ಅಂತಂದ್ರೆ ರೀನ್ಯೂಯೇಬಲ್, ಇದು ಭಾಳ ಕೊಟ್ಟರೆ ರೀನ್ಯೂಯೇಬಲ್. ನ್ಯೂ ಅಂದರೆ ಮತ್ತೆ ಹೊಸದು, ಪದೇ ಮಾಡೋದು. ಹೊಸದನ್ನು ಉತ್ಪಾದನೆ ಮಾಡೋದು. ಹೆಂಗೆ? ನವೀಕರಿಸಬಹುದು ಇಂಧನಗಳಿಂದ ಅಂತಂದರೆ ಇಟ್ ಮೀನ್ಸ್ ಸೌರಶಕ್ತಿ, ಗಾಳಿ ಶಕ್ತಿ ಅಂದರೆ ಇದೆ. ಇಟ್ ಮೀನ್ಸ್ ಪವನಶಕ್ತಿ. ಇಂಥವುಗಳಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು. ಇವುಗಳನ್ನು 2030 100 ಮೆಗಾವ್ಯಾಟ್ ಇಲ್ಲಿಂದ ತಯಾರು ಮಾಡಲೇಬೇಕಂತ ನಾವು ಟಾರ್ಗೆಟ್. ಮತ್ತು ಮೊನ್ನೆ ಮೋದಿಜಿಯವರು ಯಾವುದಪ್ಪ ಅಂದ್ರೆ 2024-25 ಈ ಬಜೆಟಲ್ಲಿ 75,000 ಕೋಟಿ ಇಟ್ಟಾರೆ. ₹1 75,000 ಕೋಟಿ. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇರಲಿ. ಇಷ್ಟು ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗಿತ್ತು ಸ್ನೇಹಿತರೆ. ಇದೇ ಥರನಾಗಿ ನಿಮಗೆ ಏನಿರಬೇಕಪ್ಪ ಅಂತಂದ್ರೆ ಈ ನಿಟ್ಟಿನಲ್ಲಿ ನೀವು ಅಧ್ಯಯನವನ್ನು ಮಾಡಿರಿ. ಓಕೆ, ಈಗ ನಾಳೆ ದಿನ ಏನು ಮಾಡ್ತೇನೆಪ್ಪ ಅಂತಂದರೆ ಫೆಬ್ರವರಿ 7ನೇ ತಾರೀಕು ನಡೆದಿರುವಂಥ 3ನೇ ಶಿಫ್ಟ್ನ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಅಪ್ಲೋಡ್ ಮಾಡ್ತೇನೆ. ಮತ್ತು ನಾನು ಕ್ಲಾಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನೀವು ಮತ್ತೊಬ್ಬರಿಗೆ ಶೇರ್ ಮಾಡೋದು ಭಾಳ ಇಂಪಾರ್ಟೆಂಟು. ಈ ಕ್ಲಾಸನ್ನು ನೀವು ಎಷ್ಟು ಜನರಿಗೆ ಶೇರ್ ಮಾಡ್ತಾರೋ ಅಷ್ಟು ಏನಪ್ಪ ಅಂತಂದ್ರೆ ನನಗೂ ಈಗ ಒಂದು ಕ್ಲಾಸ್ ಮಾಡೋಕ್ಕೆ ಏನಪ್ಪ ಅಂದ್ರೆ ಒಂದು ಹುಮ್ಮಸ್ಸು ಇರ್ತದೆ. ಅರ್ಥ ಆಯ್ತಾ? ಓಕೆ ಸ್ನೇಹಿತರೆ, ಹೆಂಗೆ ಜೋಸಲ್ಲಿದೆ ಜೋಸಲ್ಲಿ ಏನಪ್ಪ ಅಂತಂದರೆ ಕ್ಲಾಸನ್ನು ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಲೈಕ್ ಮಾಡ್ತೀವಿ ಅಂತ ಅಂದ್ಕೊಂಡೀನಿ. ಹಂಗೆ ನೋಡಿ ಬಿಟ್ಟರೆ ನೌಕರಿ ಆಗಲ್ಲ ನೋಡಿ ಮತ್ತೆ, ಹೌದಿಲ್ಲ? ಓಕೆ, ಎಲ್ರಿಗೂ ಏನು ಮಾಡಿರಪ್ಪ, ಶೇರ್ ಮಾಡಿ. ಎಲ್ರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಅರ್ಥ ಆಯ್ತಾ? ಮತ್ತು ಇನ್ನೊಂದು ಏನಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್, ಇವತ್ತು ನಮ್ಮ ಭಾರತೀಯ ಸೇನಾ ದಿನ. ಅದಕ್ಕೂ ಕೂಡ ಏನಪ್ಪ ಅಂತಂದರೆ ಎಲ್ರಿಗೂ ಮುಂದೆ ಈ ದೇಶ ಸೇವೆಯನ್ನು ಮಾಡುವಂಥ ಎಲ್ಲ ಸೇನೆ ಅಭ್ಯರ್ಥಿಗಳಿಗೂ ಮತ್ತು ಈಗಾಗಲೇ ದೇಶ ಸೇವೆ ಸಲ್ಲಿಸುತ್ತಿರುವ ಮತ್ತು ಸಲ್ಲಿಸಿದ ಎಲ್ಲ ಸೈನಿಕರಿಗೂ ಏನಪ್ಪ ಅಂತಂದರೆ ಸೇನಾ ದಿನದ ಶುಭಾಶಯಗಳ ಮುಖಾಂತರವಾಗಿ ಏನಪ್ಪ ಅಂದರೆ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತಾ ಕಿ ಜೈ.